ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ರಾಜಾಜಿನಗರಲ್ಲಿರೋ ರಾಜಾಜಿನಗರ ಥರ್ಡ್ ಬ್ಲಾಕಲ್ಲಿ ಇರೋ ರಾಜ್ಕುಮಾರ್ ರೋಡ್ಗೆ. ಸೊ ಇಲ್ಲಿ ನಿಮಗೆ ಯಾವ ಕಾರ್ಸ್ ಅವೈಲೇಬಲ್ ಇದೆ ಮತ್ತು ಯಾವ ಪ್ರೈಸಲ್ಲಿ ಅವೈಲೇಬಲ್ ಇದೆ ಮತ್ತು ಇಲ್ಲಿ ಲೋನ್ ಆಪ್ಷನ್ಸ್ ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಯಾಕೆ ತಡ, ಬನ್ನಿ ಹೋಗೋದ. ಸೊ ಈಗ ಅನ್ನಪೂರ್ಣೇಶ್ವರಿ ಕಾರ್ಸ್ ನ ಓನರ್ ಆದ ಗಗನ್ ಸರ್ ನಮ್ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ. ಸೊ ಈಗ ಮೊದಲನೇದಾಗಿ ನಾನು ಕೇಳ್ಬೇಕಾಗಿರೋದು ಬಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ಕಾರ್ಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ನಾವು ಬಂದು ರಾಜಾಜಿನಗರ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಸೆಕೆಂಡ್ ಬ್ಲಾಕ್ ಬರುತ್ತೆ. ಆಲ್ಮೋಸ್ಟ್ ನಿಮ್ಗೆ ನವರಂಗ್ ಥಿಯೇಟರ್ ರೋಡ್ ಅಂದ್ರೆ ಯಾರಿಗಾದ್ರೂ ಗೊತ್ತಿರುತ್ತೆ. ಅಲ್ಲಿ ICICI ಬ್ಯಾಂಕ್ ಬರುತ್ತೆ, ಬ್ಯಾಂಕ್ ಆಪೋಸಿಟ್ ಇದೆ ಸರ್. ಸೊ ಬ್ಯಾಂಕ್ ಆಪೋಸಿಟ್ ಇರೋದು ಸೆಕೆಂಡ್ ಬ್ಲಾಕ್ ರಾಜಾಜಿನಗರ್. ಸೊ ಹಾಗೇನಾದ್ರೂ ನಿಮ್ಗೆ ಲೊಕೇಶನ್ ಗೊತ್ತಾಗ್ಲಿಲ್ಲ ಅಂದ್ರೆ ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಪಿಂಗ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡ್ಕೊಂಡು ಡೈರೆಕ್ಟ್ ಲೊಕೇಶನ್ ಬರ್ಬೋದು. ಇಲ್ಲಾಂದ್ರೆ ಕೆಳಗೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಸರ್ ಲೊಕೇಶನ್ ನಿಮಗೆ ಕಳ್ಸಿಕೊಡ್ತಾರೆ. ಸೊ ನೀವು ಆಗೂನು ಬರ್ಬೋದು. ಸೊ ಈಗ ಲೊಕೇಶನ್ ಗೊತ್ತಾಯ್ತು ಸರ್. ಈಗ ನಿಮ್ಮ ಅನ್ನಪೂರ್ಣೇಶ್ವರಿ ಕಾರ್ಸ್ ಅಲ್ಲಿ ಯಾವ ಕಾರ್ಸ್ಗಳಿದೆ ಸರ್? ಈಗ ಸರ್ ಇವತ್ತು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 1,25,000 ಇಂದ ಹಿಡಿದು ಆಲ್ಮೋಸ್ಟ್ ಒಂದು 35 lakhs ತನಕನು ವೆಹಿಕಲ್ಸ್ ಇದೆ. ಸೊ ಎಲ್ಲ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ. ಸೊ ಲೋ ಬಜೆಟ್ ಇಂದ ಹಿಡಿದು ಹೈ ಬಜೆಟ್ ಕೇಳೋರಿಗೆ ಎಲ್ಲಾ ತರ ವೆಹಿಕಲ್ಸ್, ಸೆಡಾನ್ ಆಗ್ಲಿ, ಹ್ಯಾಚ್ ಬ್ಯಾಕ್ ಆಗ್ಲಿ, SUVs, ಕಾಂಪ್ಯಾಕ್ಟ್ SUVs ಎಲ್ಲಾ ತರ ಇದೆ ಸರ್. ಸೊ ಪ್ರೀಮಿಯಂ ಕಾರ್ಸ್ ಅವೈಲೇಬಲ್ ಇದೆ ಸರ್? ಇದೆ ಸರ್, ಪ್ರೀಮಿಯಂ ಕಾರ್ಸ್ ಅವೈಲೇಬಲ್ ಇದೆ. ಸೊ ಪ್ರೀಮಿಯಂ ಕಾರ್ಸ್ ಇಂದ ಹಿಡಿದು ಸಿಡಾನ್, ಒಂದು ಬೇಸಿಕ್ ಸಿಡಾನ್ ಇಂದ ಹಿಡಿದು ದೊಡ್ಡ ಪ್ರೀಮಿಯಂ ಕಾರ್ಸ್ ವರ್ಗು ಎಲ್ಲಾ ತರ ಕಾರ್ಸ್ ಅವೈಲೇಬಲ್ ಇದೆ. ಸೊ ಈಗ ಇಷ್ಟೆಲ್ಲದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್, ಮನೆ ಒಬ್ರಿಗೆ ಡೌಟ್ ಅಂತ ಬರೋದು ಅಥವಾ ಒಂದ್ ತಲೆಯಲ್ಲಿ ಬರೋದು ಅಂದ್ರೆ, ಸೊ ಇಷ್ಟು ಕಾರ್ಗಳು ನಿಮ್ಮ ಹತ್ರ ಏನಿದೆಲ್ಲ ಎಲ್ಲಾ ಗಾಡಿಗಳು ಆಕ್ಸಿಡೆಂಟ್ ಫ್ರೀನಾ ಅಥವಾ ಅದ್ರದ್ದು ಸರ್ವಿಸ್ ರೆಕಾರ್ಡ್ ಕಂಪ್ಲೀಟ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆಯಾ, ಅದರದ್ದೆಲ್ಲ ಡೌಟ್ ಬರುತ್ತೆ. ಸೊ ಹಾಗೆ ಬಂತು ಅಂದ್ರೆ ನೀವು ಎಲ್ಲಾ ಗಾಡಿಗಳದ್ದು ಡಾಕ್ಯುಮೆಂಟ್ಸ್ ಎಲ್ಲ ಬಂತಂದ್ರೆ ಹೇಗಿದೆ ಸರ್? ಸೊ ಸರ್ ನಮ್ದು ಬಂದ್ಬಿಟ್ಟು ಇವಾಗ ನೆನೆ ಮೊನ್ನೆಯಿಂದ ಇಲ್ಲ ಸರ್. ನಾವು ಆಲ್ಮೋಸ್ಟ್ ತುಂಬಾ ವರ್ಷದಿಂದ ಇದೀವಿ. ಆಲ್ಮೋಸ್ಟ್ ನಮ್ಮ ತಂದೆ ಅವ್ರು 98 ಇಂದ ಸ್ಟಾರ್ಟ್ ಮಾಡಿರೋದು ಇದು. ಸೊ ನಮ್ದ್ರಲ್ಲಿ ಹೆಂಗಂದ್ರೆ ಇವಾಗ ಡಾಕ್ಯುಮೆಂಟ್ಸ್ ಟ್ರಬಲ್ ಅದು ಇದು ಯಾವ್ದು ಇರಲ್ಲ, ಹ್ಯಾಸಲ್ ಫ್ರೀ ಇರುತ್ತೆ ನಿಮ್ಗೆ. ಅಂಡ್ ನಿಮ್ಗೆ ಏನ್ ಹೇಳ್ಬೇಕಂದ್ರೆ ಮೀಟರ್ ಟ್ಯಾಂಪರಿಂಗ್ ತುಂಬಾ ಜನ ಕೇಳ್ತಾರೆ. ಖಂಡಿತ. ಸೊ ಅದು ಕೂಡ ಯಾವ್ದು ಇರಲ್ಲ ನಮ್ದ್ರಲ್ಲಿ. 2 lakhs ಇದ್ರು ಕೂಡ 2 lakhs ಅಂತಾನೆ ಮೆನ್ಷನ್ ಮಾಡ್ತೀವಿ. ಅಂಡ್ 21,000 ಲೋಯೆಸ್ಟ್ ಡ್ರಿವನ್ ವೆಹಿಕಲ್ ಕೂಡ ಇದೆ ನಮ್ಮಲ್ಲಿ, ಅದನ್ನ ಕೂಡ ಹಂಗೆ ತೋರಿಸ್ತೀವಿ. ಅಂಡ್ ಮೋಸ್ಟ್ ಆಫ್ 90% ವೆಹಿಕಲ್ಸ್ಗೆ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಇರುತ್ತೆ. ಅಂಡ್ ಆಕ್ಸಿಡೆಂಟ್ ಫ್ರೀ ಅಂತ ಹೇಳ್ಬೇಕಂದ್ರೆ ನೀವು ಮೆಕ್ಯಾನಿಕ್ ಇರೇ ಕರ್ಕೊಂಬಂದು ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೋಬಹುದು. ನಮ್ಮಲ್ಲಿ ಕಂಪ್ಲೀಟ್ ಆಗಿ ಚೆಕ್ ಆಗಿರುತ್ತೆ. ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೂಡ ಕೊಡ್ತೀವಿ ನಾವು. ಸೊ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ನಾವು ಕೊಡ್ಬೇಕಂದ್ರೆ ಗಾಡಿ ನಾವು ಚೆಕ್ ಮಾಡಿ ಓಕೆ ಆದ್ರೆ ಮಾತ್ರ ನಾವು ಕೊಡಕ್ಕಾಗೋದು. ನಾಳೆ ಬೆಳಗ್ಗೆ ರಿಪೇರ್ ಆಗೋ ಗಾಡಿಗೆ ನಾವು ಯಾವತ್ತು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡಕ್ಕಾಗಲ್ಲ, ಯಾಕಂದ್ರೆ ನಾವೇ ಕೈಯಿಂದ ಹಾಕಿ ರಿಪೇರ್ ಮಾಡ್ಬೇಕು. ಸೊ ದಟ್ಸ್ ಆರ್ ಬೇಸಿಕ್ ಕಾನ್ಸೆಪ್ಟ್. ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಗಾಡಿನ ಸೆಲೆಕ್ಟ್ ಮಾಡಿ ತಂದಿರ್ತೀವಿ ಸರ್. ಸೊ ಈಗ ಗಾಡಿ ಬಗ್ಗೆ ತಿಳ್ಕೊಂಡ್ರೆ, ಗಾಡಿ ಅವ್ರಿಗೆ ಸೆಲೆಕ್ಟ್ ಮಾಡೋ ಪ್ರೊಸೆಸ್ ಮತ್ತೆ ಗಾಡಿ ತಂದ್ಮೇಲೆ ಅವ್ರು ಏನೇನೋ ಚೆಕ್ ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಆಗಿ ತಿಳಿಸಿದ್ದಾರೆ. ಸೊ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬರೋದು ಲೋನ್ ಪ್ರೊಸೆಸ್ ಅಂತ ಬಂತು ಅಂದ್ರೆ ಸರ್, ಲೋನ್ ಪ್ರೊಸೆಸ್ ಹೇಗೆ ಸರ್? ಸರ್ ಲೋನ್ ಪ್ರೊಸೆಸ್ ಬಂದು ನಮ್ದು ಆಲ್ಮೋಸ್ಟ್ ಆಲ್ ಇದು ನ್ಯಾಷನಲೈಸ್ ಬ್ಯಾಂಕ್ಸ್ ಟೈ ಅಪ್ ಇದೆ. ಸೊ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಬಂದು ಪ್ರೈವೇಟ್ ಬ್ಯಾಂಕ್ಸ್ ಟೈ ಅಪ್ ಇದೆ. ಸೊ ಎಲ್ಲಾರ ಒಂದ್ ಕಡೆ ಲೋನ್ ಮಾಡ್ಕೊಡ್ತೀವಿ. ಅಂಡ್ ಸೆಕೆಂಡ್ ಥಿಂಗ್ ಏನಂದ್ರೆ ಲೋಯೆಸ್ಟ್ ಸಿಬಿಲ್ ಸ್ಕೋರ್ ಇದ್ರು ನಾವು ಮಾಡ್ಕೊಡ್ತೀವಿ. 90% ಎಲ್ಲಾ ತರ ಸಿಬಿಲ್ ಇದ್ರು ನಾವು ಮಾಡ್ಕೊಡ್ತೀವಿ. ನಾನ್ ಇನ್ಕಮ್ ಪ್ರೂಫ್ ಇದ್ರು ಕೂಡ ಮಾಡ್ಕೊಡ್ತೀವಿ. ಸೊ ಲೋನ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಡಿ, ನಿಮ್ಗೆ ಇಷ್ಟ ಆಗಿರೋ ಕಾರ್ನ ಬಂದು ಸೆಲೆಕ್ಟ್ ಮಾಡಿ. ಓಕೆ. ಸೊ ಈಗ ನಾವು ಇನ್ನೊಂದು ಲಾಸ್ಟ್ ಪ್ರಶ್ನೆ ಸರ್. ಕಾರ್ಸ್ ಥ್ರೂ ಔಟ್ ಕರ್ನಾಟಕ ಐತೆ, ಜಸ್ಟ್ ಫಾರ್ ಬ್ಯಾಂಗ್ಳೂರ್ ಅಷ್ಟೇನಾ ಸರ್ ನಿಮ್ದು ಇರೋದು ಈಗ ಸರ್ವಿಸಸ್ ಅಂತ? ಸರ್ ನಮ್ದು ಆಲ್ಮೋಸ್ಟ್ ಕರ್ನಾಟಕ ಎಲ್ಲಾ ಜಿಲ್ಲೆಯಿಂದನೂ ನಮ್ಗೆ ಜನ ಬರ್ತಾರೆ. ಈಗ ನಾನು ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಲಾಸ್ಟ್ ವೀಕಲ್ಲೇ ನಾನು ಆಲ್ಮೋಸ್ಟ್ ಎಲ್ಲಾನು ನಾರ್ತ್ ಕರ್ನಾಟಕಗೆ ಜಾಸ್ತಿ ಕೊಟ್ಟಿರೋದು ವೆಹಿಕಲ್ಸ್. ಸೊ ಬೀದರ್ ಇಲ್ಲಿಂದ ಕಂಪ್ಯಾರಿಟಿವ್ಲಿ ನೋಡಿದ್ರೆ ಬೀದರ್ ದೂರ ಇದೆ, ಕರ್ನಾಟಕ ಬಾರ್ಡರ್ ಅಂತಾನೆ ಹೇಳ್ಬೋದು. ಸೊ ಅಲ್ಲಿಂದ ಕೂಡ ಜನ ಬಂದ್ ಗಾಡಿ ತಗೊಂತಾರೆ. ಸೊ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆನೂ ನಾವು ಗಾಡಿ ಕೊಡ್ತೀವಿ. ಅಂಡ್ ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ಕೆ ವೆಹಿಕಲ್ಸ್ ಇರುತ್ತೆ, ಔಟ್ಸೈಡ್ ಇಂಟರ್ಸ್ಟೇಟ್ ವೆಹಿಕಲ್ಸ್, ಮೈಗ್ರೇಟೆಡ್ ವೆಹಿಕಲ್ಸ್ ಯಾವ್ದು ಇಲ್ಲ.
ಓಕೆ ಸರ್ ನಿಮ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ, ಯಾವ ಗಾಡಿಗಳು ಮತ್ತೆ ಪ್ರೈಸಿಂಗ್ ಏನು, ಯಾವ ವೆರೈಟಿ ಗಾಡಿಗಳಿದೆ ಅಂತ. ಅಂಡ್ ಸೊ ಒನ್ ಮೋರ್ ಪಾಯಿಂಟ್, ನಮ್ದ್ರಲ್ಲಿ ಆಲ್ಮೋಸ್ಟ್ ನೀವು ಇವಾಗ ಏನ್ ನೆಕ್ಸ್ಟ್ ವೆಹಿಕಲ್ಸ್ ತೋರಿಸಿರ ಅಷ್ಟಲ್ದೆ ಇನ್ನ ಸ್ವಲ್ಪ ವೆಹಿಕಲ್ಸ್ ಇದೆ. ಅದನ್ನ ನೀವು ನಮ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಂಬರ್ ಹಾಕಿರ್ತೀವಿ, ಅದ್ರ ಆಟೋಮೇಟೆಡ್ ಮೆಸೇಜ್ ಬರುತ್ತೆ ಕೂಡ ನಿಮ್ಗೆ. ಕ್ಯಾಟ್ಲಾಗ್ ಲಿಂಕ್ ಕೂಡ ಬರುತ್ತೆ ಅಂಡ್ ನಮ್ದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲಿಂಕ್ಸ್ ಕೂಡ ಬರುತ್ತೆ. ಸೊ ಅದ್ರಲ್ಲಿ ಡೈಲಿ ಅಪ್ಡೇಟ್ಸ್ ಇರುತ್ತೆ ನಿಮ್ಗೆ. ಸೊ ನಿಮ್ಗೆ ಕ್ಯಾಟ್ಲಾಗ್ ಅಲ್ಲಿ ನೋಡಿದ್ರೆ ಇಲ್ಲಿ ಅಷ್ಟೇ ಇಲ್ದೇ ಇರೋ ಗಾಡಿ, ಎಕ್ಸ್ಟ್ರಾ ವೆಹಿಕಲ್ಸ್ ಬೇರೆ ಏನೇನಿದೆ ಅದ್ರದ್ದು ಫೋಟೋಸ್, ಡೀಟೇಲ್ಸ್, ಲೋನ್ ಆಗುತ್ತಾ ಆಗಲ್ವಾ ಎಲ್ಲಾನು ಅದ್ರಲ್ಲೇ ಕೊಟ್ಟಿರ್ತೀವಿ. ಸೊ ಅದ್ರಲ್ಲಿ ಕೂಡ ಮೇನ್ಲಿ ಕ್ಯಾಟ್ಲಾಗ್ ಅಲ್ಲಿ ಚೆಕ್ ಮಾಡ್ಕೊಂಡು ನೀವು ಬರ್ಬೋದು ಸರ್. ಸೊ ಓಕೆ, ನಿಮ್ಗೆ ಡೈಲಿ ಅಪ್ಡೇಟ್ಸ್ ಸಹ ಇದೆ, ನಿಮ್ಗೆ ಯಾವ ಗಾಡಿ ಬಂದಿದೆ, ಸೊ ಅದ್ರದ್ದು ಏನ್ ಪ್ರೈಸ್, ಫೀಚರ್ಸ್ ಕಂಪ್ಲೀಟ್ ಆಗಿ ಎಲ್ಲ ಅಪ್ಡೇಟ್ ಸಹ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಆಡ್ ಮಾಡ್ಬೇಕಂದ್ರೆ ಇಲ್ಲೊಂದು ಒಳ್ಳೆ ಪ್ರೀಮಿಯಂ ಕಾರ್ ಸಹ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಆ ಪ್ರೀಮಿಯಂ ಕಾರ್ ಯಾವುದು ಮತ್ತೆ ಅದು ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ತುಂಬಾ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ. ಸೊ ಆ ಗಾಡಿನ ನಿಮ್ಗೆ ತೋರಿಸ್ತೀನಿ, ವಿಡಿಯೋ ಕೊನೆ ತನಕ ನೋಡಿ ಮರಿತಾನೆ. ಸೊ ಸರ್ ಒನ್ ಮೋರ್ ಹೇಳ್ಬೇಕು ಅನ್ಕೊಂಡಿದ್ದೆ, ನಮ್ಮಲ್ಲಿ ಡ್ರೈವರ್ ಜಾಬ್ ಓಪನ್ ಇದೆ, ಡ್ರೈವರ್ ಜಾಬ್ ರೋಲ್ ಓಪನ್ ಇದೆ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಆಲ್ಸೋ ಅಕಾಮಿಡೇಷನ್ ಆಗಲಿ, ಊಟ ತಿಂಡಿ ಆಗಲಿ ಎಲ್ಲಾನು ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ಬಂದು ಆರಾಮಾಗಿ ಕಸ್ಟಮರ್ ಬಂದಾಗ ವೆಹಿಕಲ್ ನ ತೋರ್ಸೋದು, ಟ್ರಯಲ್ ಬೇಕಂದ್ರೆ ಟ್ರಯಲ್ ಕೊಡೋದು ಮಾತ್ರ ಕೆಲಸ ಇರುತ್ತೆ, ಅದ್ ಬಿಟ್ರೆ ಏನು ಕೆಲಸ ಇರಲ್ಲ. ಇಂಟ್ರೆಸ್ಟೆಡ್ ಇದ್ದವರು ಕಾಲ್ ಮಾಡ್ಬೋದು ಆ ನಂಬರ್ಸ್ಗೆ. ಸೊ ನಿಮ್ಗೆ ಇದ್ರ ಜೊತೆಗೆ ಇನ್ನೊಂದು ಬಂಪರ್ ಆಫರ್ ಅಂದ್ರೆ ಜಾಬ್ ಸಹ ವೇಕೆನ್ಸಿ ಸಹ ಇದೆ, ಜಾಬ್ ವೇಕೆನ್ಸಿ. ಸೊ ಯಾರಾದ್ರೂ ಡ್ರೈವರ್ ಇದ್ರು ಅಂದ್ರೆ ಡ್ರೈವರ್ ಕೆಳಗೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಸರ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ನಿಮ್ಗೆ ಜಸ್ಟ್ ಬೇಕಾಗಿರೋದೇನೋ ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಕು ಮತ್ತೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರ್ಬೇಕಷ್ಟೇ. ಸರ್ ಈಗ ಫಸ್ಟ್ ಗಾಡಿ ಯಾವ್ದು ಸರ್ ತೋರಿಸ್ತಾ ಇರೋದು? ಸರ್ ಇದು ಫಸ್ಟ್ ಗಾಡಿ ಬಂದ್ಬಿಟ್ಟು 2012 ಮಾಡೆಲ್ i20 ಇದೆ, ಡೀಸೆಲ್ ವೇರಿಯಂಟ್. ಫಸ್ಟ್ ಜನದು ಫೇಸ್ ಲಿಫ್ಟ್ ಇದು, ಫಸ್ಟ್ ಜನ್ ಫೇಸ್ ಲಿಫ್ಟ್ ಇದು, ಫೇಸ್ ಲಿಫ್ಟ್ ಇದು. ಸೊ ಕಂಪ್ಲೀಟ್ಲಿ ಫುಲ್ ಲೋಡೆಡ್ ವೆಹಿಕಲ್ ಸರ್, ಡೀಸೆಲ್ ಇಂಜಿನ್, ಆಲ್ಮೋಸ್ಟ್ ಅರೌಂಡ್ 20 ಮೈಲೇಜ್ ಬರುತ್ತೆ. ಹೌದು. ಸೊ ಟಾಪ್ ಎಂಡ್ ಆಗಿದ್ರೆ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ ಗಾಡಿಲಿ, ಕಂಪ್ಲೀಟ್ ಆಗಿ ಏನು ಚೇಂಜಸ್ ಮಾಡಿಸಿಲ್ಲ, ಕಂಪ್ಲೀಟ್ ಆಗಿ ಏನು ಶೋರೂಮ್ ಇಂದ ಬರುತ್ತೆ ಅದೇ ಕಂಡೀಷನ್. ಸೊ ಡ್ಯೂಯಲ್ ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ರೇರ್ ಡಿಫಾಗರ್ ಮತ್ತೆ ಅಲಾಯ್ ವೀಲ್ಸ್, 60 to 70% ಟೈರ್ಸ್ ಇದೆ ಗಾಡಿ. ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ ಗಾಡಿ, ಕೀಲೆಸ್ ಎಂಟ್ರಿ ಇದೆ. ಓಕೆ, ಸೊ ಏನಿದೆ ಸರ್ ಇದು ಪ್ರೈಸ್? ಸರ್ ಇದು ಬಂದು 4,45,000 ಹೇಳ್ತಾ ಇರೋದು, ನೆಗೋಷಿಯಬಲ್. 4,45,000 ನೆಗೋಷಿಯಬಲ್. ಓಕೆ ಸರ್, ಫೋರ್ಡ್ ಫಿಗೋ ಇದೆ ಇಲ್ಲೊಂದು. ಸರ್ ಇದು ಯಾವ ಮಾಡೆಲ್ ಸರ್ ಇದು? ಫೋರ್ಡ್ ಫಿಗೋ ಬಂದು 2013 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್, EXI ವೇರಿಯಂಟ್ ಸರ್ ಇದು. VXI ಅಂದ್ರೆ ಟಾಪ್ ಆಫ್ ದ ಲೈನ್ ಗೆ ಸ್ವಲ್ಪ ಕೆಳಗೆ ಮಿಡ್ ವೇರಿಯಂಟ್. ಓಕೆ, ಸೊ ಅಲಾಯ್ ವೀಲ್ಸ್ ಬರಲ್ಲ, ನಾರ್ಮಲ್ ವೀಲ್ಸ್ ಬರುತ್ತೆ. ಸರ್ ಇದ್ರ ಫೀಚರ್ಸ್ ಅಂತ ಬಂದ್ರೆ ಏನೇನಿದೆ? ಇದು AC ಪವರ್ ಸ್ಟೇರಿಂಗ್, ಓಕೆ, ಬೇಸಿಕ್ ವೇರಿಯಂಟ್ ಬರುತ್ತೆ ಸರ್ ಇದು. ಫ್ರಂಟ್ ಎರಡು ಪವರ್ ವಿಂಡೋಸ್ ಬರುತ್ತೆ, ರೇರ್ ಪವರ್ ವಿಂಡೋಸ್ ಬರಲ್ಲ. ಅಂಡ್ ಸ್ಟಾಕ್ ಆಗಿದೆ ಗಾಡಿ, ನೋಡ್ತಾ ಇರ್ಬೋದು. ಕಂಪ್ನಿ ಸೀಟ್ಸ್ ಇದೆ, ಶೋರೂಮ್ ಇಂದ ಏನ್ ಸೀಟ್ಸ್ ಕೊಟ್ಟಿದ್ರು ಅದೇ ಇದೆ, ಅದು ಬಿಟ್ರೆ ಏನ್ ಚೇಂಜಸ್ ಮಾಡಿಸಿಲ್ಲ ಗಾಡಿಲಿ. ಸರ್ ಇದು ಎಷ್ಟು ಓಡಿದೆ ಅಂದ್ರಿ? 79 ಓಡಿದೆ ಸರ್. 79,000 ಓಡಿದೆ. ಓಕೆ, ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 265 ಹೇಳ್ತಾ ಇರೋದು, ನೆಗೋಷಿಯಬಲ್ ಸರ್. 265 ಅದ್ರಲ್ಲಿ ನೆಗೋಷಿಯಬಲ್. ಸೊ ಫೋರ್ಡ್ ಫಿಗೋ 265,000 ಲೋ ಬಜೆಟ್ ಡೀಸೆಲ್ ವೆಹಿಕಲ್ ನೋಡ್ತಾ ಇದ್ರೆ ಒಂದು ಒಳ್ಳೆ ಆಪ್ಷನ್ ಸರ್ ಇದು. ಸೊ ಲೋ ಬಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ ನೋಡ್ತಿದ್ರೆ ನಿಮ್ಗೆ ಒಂದು ಆಪ್ಷನ್ ಅಂತಾನೆ ಹೇಳ್ಬೋದು. ಅಂಡ್ ಮೇಂಟೆನೆನ್ಸ್ ತುಂಬಾ ಇಲ್ಲ, ಇದು ಆರಾಮಾಗಿ ಈಸಿ ಟು ಮೇಂಟೈನ್ ಇದು. ಹೌದು. ಓಕೆ, ಸೊ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸೊ ನೆಕ್ಸ್ಟ್ ಬಂದು ನಿಮ್ಗೆ ಕ್ವಿಡ್ ಇದೆ, ಮತ್ತೊಂದು ಕ್ವಿಡ್ ಇದೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೊಂದು ಕ್ವಿಡ್ ಇದೆ ಸರ್. ಎರಡರೂ ಮಧ್ಯೆ ಕ್ರಂಚ್ ಆಗ್ಬಿಟ್ಟಿದೆ, ಇಂಟೀರಿಯರ್ಸ್ ಅಷ್ಟು ತೋರ್ಸಕ್ಕಾಗಲ್ಲ. ಓಕೆ, ಕಾಣಿಸುತ್ತೆ ಕಂಪ್ಲೀಟ್ ಆಗಿ ಲೆದರ್ ಇಂಟೀರಿಯರ್ಸ್ ಇದೆ, ನೋಡ್ತಾ ಇರ್ಬೋದು. ಯಾಕಂದ್ರೆ ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ, ಟಾಪ್ ಎಂಡ್ ಇದೆ. ಓಕೆ, RXT ಮ್ಯಾನ್ಯುಯಲ್ ಇದು, ಅಂಡ್ ಓನ್ಲಿ 21,000 ಡ್ರಿವನ್ ಆಗಿದೆ, ಜಸ್ಟ್ 21,000 ಓಡಿರೋದು. ಓಕೆ, ಯಾಕೆ ನಾನು ಇಲ್ಲಿ ಎಲ್ಲಾ ಗಾಡಿಗಳು ನೋಡಿದಾಗ ತುಂಬಾ ಕಮ್ಮಿ ಓಡಿರೋ ಗಾಡಿಗಳೇ ಇಲ್ಲಿ ನಾನು ನೋಡ್ತಾ ಇರೋದು. ಓಕೆ, ಅಂಡ್ ತುಂಬಾ ಒಳ್ಳೆ ಮೇಂಟೈನ್ ಮಾಡಿರೋ ಗಾಡಿಗಳೇ ನೋಡ್ತಾ ಇದ್ದೀನಿ. ಅಂದ್ರೆ ನಾವು ಆಫರ್ಸ್ ಏನು ಪ್ರೊವೈಡ್ ಮಾಡಲ್ಲ, ನಮ್ಮಲ್ಲಿ ಆಫರ್ಸ್ ಅಂದ್ರೆ ಒಂದು ಕ್ವಾಲಿಟಿ ಕಾರ್ಸ್ ಕೊಡ್ತೀವಿ, ಪ್ರೈಸಿಂಗ್ ಅಲ್ಲಿ ನೆಗೋಷಿಯಬಲ್ ಇರ್ತೀವಿ. ಪ್ರೈಸಿಂಗ್ ಅಲ್ಲಿ ನೆಗೋಷಿಯಬಲ್ ಇರುತ್ತೆ. ಓಕೆ, ಸೊ ಆಫರ್ ಅಂತ ಬಂತಂದ್ರೆ ಇವ್ರ ಹತ್ರ ಇರೋದೇ ಪ್ರೈಸಿಂಗ್ ಅಲ್ಲಿ ನೆಗೋಷಿಯಬಲ್ ಇರುತ್ತೆ, ಮತ್ತೆ ಒಳ್ಳೆ ಜೆನ್ಯೂನ್ ಗಾಡಿ ನೀವು ತಗೊಂಡ್ರೆ ಸ್ಯಾಟಿಸ್ಫೈ ಆಗ್ಬೇಕು. ಗಾಡಿ ತಗೊಂಡ್ರೆ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೂಡ ಇರುತ್ತೆ, ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ. ಓಕೆ, ಸೊ ಇದ್ರದ್ದು ಏನಿದೆ ಸರ್ ಮ್ಯಾನ್ಯುಯಲ್ ಕಿಟ್ ಪ್ರೈಸ್? ಸರ್ ಇವಾಗ 17 ನಿಮ್ಗೆ ಆಟೋಮ್ಯಾಟಿಕ್ 425 ಹೇಳ್ದೆ. ಸೊ ಒಂದು ಗೆಸ್ ಮಾಡಿ ಸರ್, ಇದು 17 ಮ್ಯಾನ್ಯುಯಲ್ ಎಷ್ಟಿರ್ಬೋದು? 17 ಮ್ಯಾನ್ಯುಯಲ್ ಅಂದ್ರೆ ಇದೊಂದು 525 ತರ ಇದೆಯಾ ಸರ್? ಸರ್ 3,35,000 ಸರ್. ಸರ್ ನಂಬಕ್ ಆಗ್ತಾ ಇಲ್ಲ, ನೀವು ಇಷ್ಟು ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ. 21,000 ಡ್ರಿವನ್ 3,35,000 ಇದೆ, ಅದ್ರಲ್ಲೂ ನೆಗೋಷಿಯಬಲ್ ಇರುತ್ತೆ ಸರ್. 3,25,000 ಗೆ ಜಸ್ಟ್ 21,000 ಓಡಿದೆ ಗಾಡಿ ನಿಮ್ಗೆ, ಅದು ಮ್ಯಾನ್ಯುಯಲ್. ಸೊ ಆಟೋಮೆಟಿಕ್ ಇದೆ, ಮ್ಯಾನ್ಯುಯಲ್ ಇದೆ. ಆಟೋಮೆಟಿಕ್ ನಿಮ್ಗೆ 4,25,000 ಹೇಳಿದ್ದು, ಅದೇ ನಿಮ್ಗೆ ಮ್ಯಾನ್ಯುಯಲ್ 3,25,000 2017 ಮಾಡಲ್, ಜಸ್ಟ್ 21,000 ಹೊಡಿದೆ, ಟಾಪ್ ಆಫ್ ದ ಲೈನ್ ಮಾಡಲ್. ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ. ಇದೇ ಒಂಥರ ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಈಗ ಹೊಸ ಗಾಡಿ ತಗೊಳಕಾಗಲ್ಲ, ಸೆಕೆಂಡ್ ಹ್ಯಾಂಡ್ಸ್ ಒಳ್ಳೆ ಕಮ್ಮಿ ಗಾಡಿ ನೋಡ್ಬೇಕು ಅಂತ ಇದ್ರೆ ತುಂಬಾ ಒಳ್ಳೆ ಗಾಡಿನ ಅಂತಾನೆ ಹೇಳ್ಬೋದು.
ಸೊ ಇಲ್ಲಿ ಒಂದು ಸಿಟಿಗೆ ಅಂತಾನೆ ಬೆಸ್ಟ್ ಗಾಡಿ ಸಿಲೇರಿಯೋ, ಹೌದು ಸರ್. ಫ್ಯಾಮಿಲಿ ಗಾಡಿ ಅಂತಾನೆ ಹೇಳ್ಬೋದು. ಸೊ ಇದ್ರದ್ದು ಯಾವ್ದು ಸರ್ ಈ ಮಾಡಲ್ ಇದು? ಸರ್ ಇದು ಬಂದು 2016 ಮಾಡಲ್ ಸಿಲೇರಿಯೋ ಆಟೋಮ್ಯಾಟಿಕ್ ವೇರಿಯಂಟ್, ಸೆಕೆಂಡ್ ಓನರ್, PXI ವೇರಿಯಂಟ್, ಆಟೋಮೆಟಿಕ್ ಇದು. ಓಕೆ, 73,000 ಡ್ರಿವನ್ ಆಗಿದೆ. 73,000 ಡ್ರಿವನ್ ಆಗಿದೆ, ಮಿಡ್ ವೇರಿಯಂಟ್. ಹೌದು. ಸೊ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕ್ಸಿದ್ದಾರೆ. ಆಟೋಮೆಟಿಕ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಅಂಡ್ ಸೀಟ್ಸು ಅಷ್ಟೇ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಶೋರೂಮ್ ಇಂದ ಏನ್ ಬಂದಿದೆ ಅದನ್ನೇ ಹಾಕ್ಸಿದ್ದಾರೆ, ಅದು ಬಿಟ್ಟು ಬೇರೆ ಏನು ಮಾಡಿಸಿಲ್ಲ. ಗಾಡಿಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರೋಂಗೆ ಬಾಡಿ ಲೈನ್ಸ್ ಆಯ್ತು. ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ಇದು ಬಂದು 3,85,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 3,85,000 ನೆಗೋಷಿಯಬಲ್. ಓಕೆ, ಸಿಲೇರಿಯೋ ಆಟೋಮೆಟಿಕ್ 3,85,000 ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಸರ್ ಒಂದ್ ಕೇಳ್ಬೇಕು ಸರ್, ನೀವು ಇಲ್ಲಿ ಗಾಡಿ ತಗೊಂಬರೋದು ಹೇಗ್ ತರ್ತೀರಾ ಸರ್? ಅಂದ್ರೆ ಇಷ್ಟು ಕಮ್ಮಿ ಓಡಿರೋ ಗಾಡಿಗಳು ಮತ್ತೆ ತುಂಬಾ ಜೆನ್ಯೂನ್ ಗಾಡಿಗಳನ್ನ ಹೇಗ್ ಸೆಲೆಕ್ಟ್ ಮಾಡ್ತೀರಾ ಅಂತ? ಸೊ ಸರ್, ನಮ್ದ್ರಲ್ಲಿ ಫಸ್ಟ್ ಚೆಕ್ ಆಗುತ್ತೆ ಸರ್. ಇವಾಗ ಒಂದು 10 i20s ಬಂತಂದ್ರೆ ಅದ್ರಲ್ಲಿ 2 to 3 ಮಾತ್ರ ಸೆಲೆಕ್ಟ್ ಆಗುತ್ತೆ. ಚೆಕ್ ಮಾಡ್ತೀವಿ, ಆದಷ್ಟು ಕಂಪ್ಲೀಟ್ ಆಗಿ ಚೆಕ್ ಮಾಡ್ತೀವಿ. ಮೈನರ್ ರಿಪೇರ್ಸ್ ಇದ್ದೇ ಇರುತ್ತೆ ಯೂಸ್ ಕಾರ್ ಅಂದ್ಮೇಲೆ, ಬಟ್ ಮೇಜರ್ ಏನು ಇಲ್ಲದೆ ಇದ್ದಂಗೆ ಚೆಕ್ ಮಾಡಿ. ಇವಾಗ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೊಡ್ತಾ ಇದೀವಿ ಅಂದ್ಮೇಲೆ ಅದು ಚೆಕ್ ಮಾಡಿರ್ಲೇಬೇಕು. ನಾಳೆ ಬೆಳಗ್ಗೆ ಕೆಟ್ಟೋಗೋ ವೆಹಿಕಲ್ ಗೆ ಯಾವುದೇ ಕಂಪ್ನಿನೂ ನಿಮ್ಗೆ ಗ್ಯಾರಂಟಿ ಕೊಡಲ್ಲ. ಇವನ್ ಇಫ್ ಯು ಪೇಯಿಂಗ್ ಆಲ್ಸೋ ಯಾರು ಕೊಡಲ್ಲ. ಸೊ ಅದರಿಂದ ಚೆಕ್ ಆಗಿ ಓಕೆ ಇದ್ರೆ ಮಾತ್ರ ಬೇರೆ ಥರ್ಡ್ ಪಾರ್ಟಿ ಕಂಪ್ನಿ ಕೂಡ ನಿಮ್ಗೆ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡೋದು. ಸೊ ಆ ತರ ಕಂಪ್ಲೀಟ್ ಚೆಕ್ ಆಗುತ್ತೆ. ನಮ್ದೇ ಟೀಮ್ ಇದೆ, ಚೆಕ್ ಆಗಿ ಓಕೆ ಆದ್ಮೇಲೆ ಗಾಡಿ ಇಲ್ಲಿ ಸೇಲ್ ಬರುತ್ತೆ. ಓಕೆ, ನೋಡ್ತಾರಲ್ಲ, ಅವ್ರು ತಂದ್ರು ಅವ್ರು ಒಂದ್ಸತಿ ಚೆಕ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ಕಂಪ್ಲೀಟ್ ಆಗಿ ಆಮೇಲೆ ಇದ್ ಮಾಡ್ತಾರೆ, ಗಾಡಿನ ಸೆಲೆಕ್ಟ್ ಮಾಡ್ತಾರೆ. ಸೊ ಹಾಗೆ ಬಂತಂದ್ರೆ ಇಲ್ಲಿ ಮತ್ತೊಂದು i20 ಇದೆ ಸರ್. ನಿಮ್ಗೆ ಆಲ್ಮೋಸ್ಟ್ ಈ ಲೈನ್ ಫುಲ್ i20 ನೇ ಇದೆ. ನೋಡ್ತಾ ಇರ್ಬೋದು, ಅಲ್ಲಿ ಇಲ್ಲಿ 3 ಸಹ i20 ನೇ ಇದೆ. ಹೌದು ಸರ್. ಸೊ i20 ಇದು ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2012 ಮಾಡಲ್, ಮ್ಯಾಗ್ನಾ ಪ್ಲಸ್ ಪೆಟ್ರೋಲ್ ಇಂಜಿನ್. ಹೌದು ಸರ್. ಸೊ ಪೆಟ್ರೋಲ್ ಇಂಜಿನ್. ಇದ್ರದ್ದು ಸ್ಪೆಸಿಫಿಕೇಶನ್ಸ್ ಏನೇನಿದೆ ಸರ್? ಇದು ಸಿಂಗಲ್ ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ನಿಮಗೆ ಇಂಟೀರಿಯರ್ಸ್ ಬಂದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಅಡಿಷನಲ್ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ. ಇದೇ ಒಂದು ಗಾಡಿ ಬಾಡಿ ಬೀಳುತ್ತೆ, 45,000ದಿಂದ 50,000 ಬಿದ್ದೇ ಬೀಳುತ್ತೆ. ಯಾಕಂದ್ರೆ ಟೈರು ಮತ್ತೆ ವೀಲ್ಸ್ ಎಲ್ಲ ನೋಡ್ತಾ ಇರ್ಬೋದು, ಬಾಡಿಯಿಂದ ಸ್ವಲ್ಪ ಹೊರಗೆ ಬಂದಿದೆ ಗಾಡಿ ವೀಲ್ಸ್. ಒಂಥರ ಚೆನ್ನಾಗಿದೆ ಕೂಡ ಬರುತ್ತೆ, ಮ್ಯಾಸಿವ್ ಲುಕ್ ಬರುತ್ತೆ ಗಾಡಿಗೆ. ಸೊ ಇಂಟೀರಿಯರ್ ಬಂತಂದ್ರೆ ಮ್ಯಾನ್ಯುಯಲ್ ಕಂಪ್ಲೀಟ್ ಆಗಿ ಸ್ಟಾಕ್ ಅಲ್ಲಿ ಇದೆ ಗಾಡಿ. ನೋಡ್ತಾ ಇರ್ಬೋದು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಒಂದು ಬರಲ್ಲ ಸರ್? ಇಲ್ಲ ಬರಲ್ಲ ಸರ್. ಏರ್ ಬ್ಯಾಗ್ಸ್ ಒಂದು ಬರಲ್ಲ, ORVMs ಬರುತ್ತೆ ಇದಕ್ಕೆ. ORVMs ಬರುತ್ತೆ. ಓಕೆ, ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? ಇದು ಬಂದು ನಾವು 3,95,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 3,95,000 ನೆಗೋಷಿಯಬಲ್. ಸೊ ಇಲ್ಲಿ i20 ನಿಮ್ಗೆ ಕಂಟಿನ್ಯೂಸ್ ಲೈನ್ ಅಲ್ಲಿ ನಿಂತಿದೆ, ಒಳ್ಳೆ ಪ್ರೈಸ್ ಎಲ್ಲ ಕೊಡ್ತಾ ಇದಾರೆ. 3.5 lakhs ಇಂದ 4.5 lakhs ಒಳಗೇನೆ 3 ಗಾಡಿಗಳು ಇದಾನೆ. ಸೊ ಇಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು 4 ಇದೆಯಾ? ಇನ್ನೂ ಒಂದು i20 ಇದೆ. ಸೊ ಇನ್ನೊಂದು ಗಾಡಿ ಇದೆ ಹೊರಗಡೆ ನೋಡ್ತಾ ಇದ್ದಂಗೆ. ಇಲ್ಲೊಂದು 3,95,000ಗೆ i20 ಇದೆ, ರೆಡ್ ಕಲರ್ ಅಲ್ಲಿ. ಇದು ಪೆಟ್ರೋಲ್ ಅಲ್ಲ ಸರ್? ಇದು ಹೌದು ಪೆಟ್ರೋಲ್. ಸೊ ಡೀಸೆಲ್ ಇದೆ, ಪೆಟ್ರೋಲ್ ಇದೆ, ಆಟೋಮೆಟಿಕ್ ಇದೆ, ಮ್ಯಾನ್ಯುಯಲ್ ಇದೆ, ಎಲ್ಲಾ ತರದ್ದು ಇದೆ. ನಿಮ್ಗೆ ಯಾವ್ದು ಬೇಕಂದ್ರೆ ಅದನ್ನ ತಗೊಂಡೋಗ್ಬೋದು. ನೀವು ಬಂದು ಜಸ್ಟ್ ಟೆಸ್ಟ್ ಡ್ರೈವ್ ಮಾಡಿ ತಗೊಂಡೋಗ್ಬೇಕಷ್ಟೇ ಗಾಡಿನ. ಗಾಡಿ ನೋಡ್ತಾ ಇದ್ದಂಗೆ ತುಂಬಾ ಚೆನ್ನಾಗಿದೆ. ರೆಡ್ ಕಲರ್, ರೆಡ್ ಅಂತಾರಲ್ಲ ಸರ್ ಇದನ್ನ? ರೆಡ್. ಓಕೆ, ರೆಡ್ ಆದ್ರೆ ನಿಮ್ಗೆ ಬಾಡಿ ಲೈನ್ಸ್ ಎಲ್ಲ ನೀಟಾಗಿ ಕಾಣಿಸುತ್ತೆ. ಎಲ್ಲಿ ಏನೊಂದು ಆಕ್ಸಿಡೆಂಟ್ ಇಲ್ಲ, ಇದಿಲ್ಲ, ಡೆಂಟ್ಸ್ ಇಲ್ಲ. ಓಕೆ, ಸೊ ಹಾಗೆ ಬಂದ್ರೆ ಇಲ್ಲಿ ಇನ್ನೊಂದಿದೆ ವೈಟ್ ಕಲರ್. ರೆಡ್ ಬೇಡ ಅಂದ್ರೆ ವೈಟ್ ಇದೆ ಇಲ್ಲಿ. ಸೊ ಇದು ಯಾವ್ದು ಮಾಡಲ್ ಸರ್ ಇದು? ಸರ್ ಇದು ಬಂದು 2010 ಮಾಡಲ್, i20 ನೇ ಅಗೇನ್. ಸೊ 2010 ಮಾಡಲ್. ಹೌದು, 96,000 ಡ್ರಿವನ್ ಆಗಿದೆ. ಓಕೆ, ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಗಾಡಿಲಿ. ಆಂಡ್ರಾಯ್ಡ್ ಸಿಸ್ಟಮ್ ಅಪ್ಗ್ರೇಡ್ ಮಾಡಿಸಿದ್ದಾರೆ. ಹೌದು, ನೋಡ್ತಾ ಇರ್ಬೋದಲ್ಲ, ಆಂಡ್ರಾಯ್ಡ್ ಸಿಸ್ಟಮ್ ಅಪ್ಗ್ರೇಡ್ ಆಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಅಂಡ್ ಲೆದರ್ ಸೀಟ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಗಾಡಿ. ಲೆದರ್ ಸೀಟ್ಸ್ ಅಲ್ಲಿ ಈಗ ಮೇನ್ ಮೆಜಾರಿಟಿ ಎಷ್ಟೋ ಗಾಡಿಗಳಲ್ಲೂ ಲೆದರ್ ಸೀಟ್ಸ್ ಹಾಳಾಗಿರುತ್ತೆ, ಸೀಟ್ಸ್ ಗಳು ಹಾಳಾಗಿರುತ್ತೆ. ಪವರ್ ಇದು ಅಲಾಯ್ ವೀಲ್ಸ್ ಒಂದು ಬರಲ್ಲ, ಬಿಟ್ರೆ ತುಂಬಾ ಚೆನ್ನಾಗಿದೆ ವೈಟ್ ಕಲರ್ ಗಾಡಿ. ಸೊ ಇದ್ರದ್ದು ಏನಿದೆ ಸರ್ ಪ್ರೈಸ್? ಸರ್ ಇದು ಬಂದು 2010 3,10,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 3,10,000 ನೆಗೋಷಿಯಬಲ್. ನಾ ಹೇಳಿದ್ನಲ್ಲ 3 lakh ಇಂದ ನಿಮ್ಗೆ 4.5 lakhs ಒಳಗೆ ನಿಮ್ಗೆ ಒಂದು 4 i20ಗಳಿದೆ. ಸೊ ನಿಮ್ಗೆ ಯಾವ ಕಲರ್ ಬೇಕೋ, ಯಾವ ವೇರಿಯಂಟ್ ಬೇಕೋ ಅದನ್ನ ಸುಮ್ನೆ ತಗೊಂಡೋಗಿ. ಇದು ಪೆಟ್ರೋಲ್ ಅಲ್ಲ ಸರ್? ಇದು ಹೌದು ಪೆಟ್ರೋಲ್. ಸೊ ಪೆಟ್ರೋಲ್, ಡೀಸೆಲ್ ಇದೆ, ಪೆಟ್ರೋಲ್, 2 ಡೀಸೆಲ್ 2 ಪೆಟ್ರೋಲ್ ಇದೆ. ಓಕೆ, ಸೊ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಗಾಡಿ ನೋಡಕ್ಕೆ. ಸರ್ ಈಗ ಬಂತು ಅಂದ್ರೆ ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ನೆಕ್ಸ್ಟ್ ಸ್ವಿಫ್ಟ್ ಇದೆ. ಸ್ವಿಫ್ಟ್ ಒಂದು ಮಿಸ್ ಔಟ್ ಮಾಡ್ಬಿಟ್ವಿ. ಓಕೆ, ಇಲ್ಲಿ ಇನ್ನೊಂದು ಸ್ವಿಫ್ಟ್ ಇದೆ. ಸೊ ನೋಡ್ತಾ ಇರ್ಬೋದು, ರೆಡ್ ಕಲರ್ ಗಾಡಿ ಇದು ಸ್ವಿಫ್ಟ್. ಸೊ ಏನಿದೆ ಸರ್ ಇದು ಪ್ರೈಸ್? 2010 ಮಾಡಲ್. ಓಕೆ, VDI ಮಿಡ್ ವೇರಿಯಂಟ್ ಡೀಸೆಲ್. ಮಿಡ್ ವೇರಿಯಂಟ್ 85,000 ಡ್ರಿವನ್ ಆಗಿದೆ ಸರ್ ಗಾಡಿ ಇದು. 85,000 ಡ್ರಿವನ್ ಆಗಿದೆ. ಓಕೆ, ಅಂಡ್ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ, ಏನು ಸಹ ಮಾಡಿಸಿಲ್ಲ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬಿಟ್ರೆ ಬೇಸಿಕ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಮ್ಯಾನ್ಯುಯಲ್ ಇದೆ, ಟೈರ್ಸ್ ಹೊಸದಿದೆ, ಟೈರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹೊಸದಿದೆ. ನೋಡ್ತಾ ಇರ್ಬೋದು, ಜಸ್ಟ್ ಒಂದು 2,000-3,000 ಹೊಡಿರ್ಬೇಕಷ್ಟೇ ಅನ್ಸುತ್ತೆ ಗಾಡಿ. ಅಪ್ರಾಕ್ಸ್ 90% ಅದು ಟೈರ್ಸ್ ಇದೆ ಗಾಡಿದು.
ಸರ್ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಸರ್ ಇದು 3,25,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 3,25,000 ನೆಗೋಷಿಯಬಲ್. ಸ್ವಿಫ್ಟ್ ಸೆಕೆಂಡ್ ಜನ್ i20 ಇದೆ, ಇದು ಎಲೈಟ್ i20 2018 ಮಾಡೆಲ್. Okay. ಇದು ಕೂಡ ಆಸ್ತಾ ಫುಲ್ಲಿ ಲೋಡೆಡ್ ವೇರಿಯಂಟ್, ಡೀಸೆಲ್ ಇಂಜಿನ್. ಅರೌಂಡ್ 49,000 ಓಡಿದೆ ಗಾಡಿ, ಇದು ರೆಕಾರ್ಡೆಡ್ 49,000 ಹೊಡೆದಿದೆ. ಓಕೆ. ಸೊ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಅಲ್ಲಿ ಲೆದರ್ ಸೀಟ್ಸ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತಲ್ಲ ಸರ್, ಡ್ಯೂಯಲ್ ಏರ್ ಬ್ಯಾಗ್ಸ್ ಅಂಡ್ ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸ್ ಇದೆ. ಅಂಡ್ ಟೈರ್ಸ್ ಎಲ್ಲ ನೋಡ್ತಾ ಇರ್ಬೋದು, 50 to 60% ಟೈರ್ಸ್ ಇದೆ. ಸರ್ ಇದ್ರದ್ದು ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ಇದನ್ನ ಬಂದು ನಾವು 7,30,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 7,30,000 ನೆಗೋಷಿಯಬಲ್. ಅಷ್ಟಾ ವೇರಿಯಂಟ್ ಹೋಂಡಾ i20 ಡೀಸೆಲ್. ಸರ್ ಇಲ್ಲೊಂದು ಫೋರ್ಡ್ ಇಕೋ ಸ್ಪೋರ್ಟ್ ಇದೆ. ಯಾವ ಮಾಡಲ್ ಸರ್ ಇದು? ನೆಕ್ಸ್ಟ್ ಇದು ಬಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ 2015 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಸೆಕೆಂಡ್ ಓನರ್. ಹೌದು, ಡೀಸೆಲ್ ಇಂಜಿನ್. 93,000 ಡ್ರಿವನ್ ಆಗಿದೆ ಗಾಡಿ. 93,000 ಡ್ರಿವನ್. ಅಲ್ಲ ಸಾರಿ, 93 ಅಲ್ಲ, 39. ಸರ್ ಜಸ್ಟ್ 39,000 ಡ್ರಿವನ್. ಓಕೆ, ಜಸ್ಟ್ 39,000 ಡ್ರಿವನ್. ಸೆಕೆಂಡ್ ಓನರ್ ಆದ್ರೂ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಓಕೆ, ಅಂಡ್ ಅಲಾಯ್ ವೀಲ್ಸ್ ಇದೆ. ಅಂಡ್ ಟಾಪ್ ವೇರಿಯಂಟ್ ಇದು ಟೈಟಾನಿಯಂ ಅಲ್ಲ ಸರ್, ಡೀಸೆಲ್. ಹೌದು. ಸೊ ಓಕೆ, ನೋಡ್ತಾ ಇರ್ಬೋದು ಕಂಡೀಷನ್. ಅಂಡ್ ಅಲಾಯ್ ಸ್ಟಾಕ್ ಇದೇನಿದೆಲ್ಲ ಅದನ್ನು ಸಹ ಅಲಾಯ್ ವೀಲ್ ಇದೆ. ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ? ಸರ್ ಇದು ಬಂದ್ಬಿಟ್ಟು 6,40,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 6,40,000 ನೆಗೋಷಿಯಬಲ್. ಜಸ್ಟ್ 39,000 ಅಷ್ಟೇ ಓಡಿದೆ. ಟೈಟಾನಿಯಂ, ಟಾಪ್ ಆಫ್ ದ ಲೈನ್, ಡ್ಯೂಯಲ್ ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡಿಫಾಗರ್, ರೇರ್ ವೈಪರ್, ನೆಕ್ಸ್ಟ್ ಅಲಾಯ್ ವೀಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಬರುತ್ತೆ. ಕಂಪ್ಲೀಟ್ ಲೋಡೆಡ್ ಇದೆ ಗಾಡಿ. ಸೆಕೆಂಡ್ ಓನರ್ ಆದ್ರೂ ಜಸ್ಟ್ 39,000 ಓಡಿದೆ. ಅಂಡ್ ಒಳ್ಳೆ ಶೋರೂಮ್ ಮೇಂಟೈನ್ ಮಾಡಿದೆ ಗಾಡಿನ. ಸೊ ಹಾಗೆ ಬಂದ್ರೆ ಇಲ್ಲೊಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ ಯಾವ ಮಾಡಲ್ ಸರ್ ಇದು? ಇದು ಬಂದು 2013 ಮಾಡಲ್ ಸ್ವಿಫ್ಟ್ VXI ಪೆಟ್ರೋಲ್ ಇಂಜಿನ್ ಸರ್. ಓಕೆ, ಸೆಕೆಂಡ್ ಓನರ್ ವೆಹಿಕಲ್ ಇದು. ಸೆಕೆಂಡ್ ಓನರ್. ಹೌದು. ಓಕೆ. ಸೊ ಇದು ಏನೇನ್ ಬರುತ್ತೆ ಸರ್ ಫೀಚರ್ಸ್ ಅಂತ? ಇದು AC ಪಾಸಿಂಗ್, ಪವರ್ ವಿಂಡೋ ಬರುತ್ತೆ, ಅಡಿಷನಲ್ ಸ್ಪಾಯ್ಲರ್ಸ್ ಆಡ್ ಮಾಡಿದ್ದಾರೆ. ಅಂಡ್ ಇದು ಮಿಡ್ ವೇರಿಯಂಟ್ ಸರ್. ಸೊ ಇದು ಮಿಡ್ ವೇರಿಯಂಟ್. ಹೌದು, ಮಿಡ್ ವೇರಿಯಂಟ್ ಆಗಿರೋದಕ್ಕೆ ನಿಮ್ಗೆ ಅಲಾಯ್ ವೀಲ್ಸ್ ಬರಲ್ಲ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್ ಬರಲ್ಲ. ಹೌದು. ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು ಬಂದ್ಬಿಟ್ಟು 4,50,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 4,50,000 ನೆಗೋಷಿಯಬಲ್. ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಸರ್ ಇದು ಎಷ್ಟು ಓಡಿದೆ ಸರ್ ಗಾಡಿದು? ಸರ್ ಇದು ಬಂದು 78 ಓಡಿದೆ ಸರ್. 78,000 ಸಾರಿ 88,000 ಓಡಿದೆ ಗಾಡಿ. ಸೊ ಇಷ್ಟೆಲ್ಲ ಈ ಗಾಡಿ 88,000 ಓಡಿದ್ರು ಗಾಡಿ ನೋಡಕ್ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಅಂಡ್ ಮೈನ್ ಪೇಂಟ್ ಅಷ್ಟೇ, ಪೇಂಟ್ ಎಲ್ಲೂ ನಿಮ್ಗೆ ಶೇಡ್ ಆಗಿರೋದು ಅಥವಾ ಸ್ಕ್ರಾಚಸ್, ಆಕ್ಸಿಡೆಂಟ್ಸ್ ಏನಿಲ್ಲ. ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಸೆಕೆಂಡ್ ಓನರ್ ಆದ್ರೂ ಸರ್ ಎಲ್ಲ ಸರ್ವಿಸ್ ಶೋರೂಮ್ ರೆಕಾರ್ಡೆಡ್ ಇದೆ. 100% ಸರ್. ನಾವು ಯಾವ್ದಕ್ಕೆ ತಗೊಳ್ಳೋರು ಬಂದು ಯಾರ ಚೆಕ್ ಮಾಡ್ಸ್ಕೊಂಡು ತಗೊಂಡೋದ್ರು ಗಾಡಿನ ಏನು ಪ್ರಾಬ್ಲಮ್. ಯಾವ್ದು ಶೋರೂಮ್ ಸರ್ವಿಸ್ ಇದೆ ಅದು ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಯಾವ್ದಿಲ್ಲ ಅದನ್ನು ಹೇಳ್ತಾ ಇದ್ದೀನಿ ಸರ್. ಓಕೆ. ಸೊ ಇದೆಲ್ಲ ಶೋರೂಮ್ ಸರ್ವಿಸ್ ರೆಕಾರ್ಡೆಡ್. ಸೆಕೆಂಡ್ ಓನರ್ ಆದ್ರೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಹಾಗೆ ಬಂದ್ರೆ ಇಲ್ಲೊಂದು ಹೈಲಿ ಡಿಮ್ಯಾಂಡಿಂಗ್ ಗಾಡಿ, ಹುಡುಗರಿಗೆ ಪೋಲೋ ಅಂತ ಕೇಳ್ತಾರೆ, ಪೋಲೋ ಅಂತ. ಸೊ ಇಲ್ಲೊಂದು ಪೋಲೋ ಇದೆ. ಯಾವ ಮಾಡಲ್ ಸರ್ ಇದು ಬಂದು 2013 ಮಾಡಲ್ Volkswagen Polo Highline, ಸೆಕೆಂಡ್ ಓನರ್ ವೆಹಿಕಲ್. 78,000 ಡ್ರಿವನ್ ಆಗಿದೆ. 78,000 ಡ್ರಿವನ್ ಆಗಿದೆ. ಓಕೆ. ಸೊ ನೋಡಿ 78,000 ಓಡಿದ್ರು. ಅಲಾಯ್ ವೀಲ್ಸ್ ಮತ್ತೆ ಟೈರ್ಸ್ ಎಲ್ಲ 60 to 70% ಇದೆ ಗಾಡಿಲಿ. ಸೆಕೆಂಡ್ ಓನರ್ ಗಾಡಿ. ಅಂಡ್ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಬರಲ್ಲ ಸರ್ ಇದಕ್ಕೆ? ಬರುತ್ತೆ ಸರ್, ಡ್ಯೂಯಲ್ ಏರ್ ಬ್ಯಾಗ್ ಇದೆ. ಓಕೆ, ಡ್ಯೂಯಲ್ ಏರ್ ಬ್ಯಾಗ್ ಇದೆ. ಅಂಡ್ ಸ್ಟೇರಿಂಗ್ ಕಂಟ್ರೋಲ್, ಪವರ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ವೈಟ್ ಕಲರ್ ಅಂಡ್ ಹೆವಿ ಡಿಮ್ಯಾಂಡಿಂಗ್ ಗಾಡಿ ಇದು. ಹೌದು ಸರ್. ಸೊ ಇದು ಸೆಕೆಂಡ್ ಓನರ್ ಆದ್ರೂ ಸರ್ ಎಷ್ಟು ಸರ್ ಇದು ಕೋಟ್ ಮಾಡ್ತಾ ಇರೋದು ಪ್ರೈಸ್? ಸರ್ ಇದು ಬಂದು 475 ಹೇಳ್ತಾ ಇದೀವಿ, ನೆಗೋಷಿಯಬಲ್. 475 ನೆಗೋಷಿಯಬಲ್. ಸೊ ಒಳ್ಳೆ ಪ್ರೈಸ್ ಅಲ್ಲೇ ಹೇಳ್ಬೋದು, ಯಾಕಂದ್ರೆ ಕಾಂಪಿಟೇಟಿವ್ ಪ್ರೈಸ್ ಸರ್ ಇದು. ಬೇರೆ ಮಾರ್ಕೆಟ್ ಪ್ರೈಸ್ ಗಿಂತ ಸ್ವಲ್ಪ ಕಮ್ಮಿನೇ ಸಿಗ್ತಾ ಇದೆ ಪ್ರೈಸ್. ನೋಡಬಹುದು ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವೈಟ್ ಕಲರ್ ಅಲ್ಲಿ ಸೆಕೆಂಡ್ ಓನರ್ ಅದನ್ನು ಕಂಪ್ಲೀಟ್ ಆಗಿ ಒಳ್ಳೆ ಸರ್ವಿಸ್ ರೆಕಾರ್ಡ್ ಎಲ್ಲ ಇದೆ ಅಲ್ಲ ಸರ್? ಸೊ ಓಕೆ. ಹಾಗೆ ಬಂದ್ರೆ ಇಲ್ಲೊಂದು ಸ್ವಿಫ್ಟ್ ಇದೆ ಸರ್. ಇದು ಯಾವ ಮಾಡಲ್ ಸರ್ ಸ್ವಿಫ್ಟ್? ಸರ್ ಇದು ಬಂದು ಡೀಸೆಲ್ ವೇರಿಯಂಟ್. ಇದು 2012 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. 92,000 ಡ್ರಿವನ್ ಆಗಿದೆ ಸರ್. 92,000 ಡ್ರಿವನ್ ಆಗಿದೆ. ಓಕೆ ಸರ್, ಇದ್ರದ್ದು ಫೀಚರ್ಸ್ ಅಂತ ಬಂತಂದ್ರೆ ಏನೇನಿದೆ ಸರ್? ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಓಕೆ ಬರುತ್ತೆ. ಆಮೇಲೆ ಒಂದು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಪ್ಗ್ರೇಡ್ ಮಾಡಿಸಿದ್ದಾರೆ. ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ಸ್ ಅಂಡ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಅಪ್ಗ್ರೇಡ್ ಮಾಡಿಸಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ಬಂದು 440 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. ಸೊ 440 ನೆಗೋಷಿಯಬಲ್. ಸೆಕೆಂಡ್ ಓನರ್ ಡೀಸೆಲ್ ಅಲ್ಲ ಸರ್? ಸಿಂಗಲ್ ಓನರ್ ಡೀಸೆಲ್. ಸಾರಿ, ಸಿಂಗಲ್ ಓನರ್ ಡೀಸೆಲ್. ಜಸ್ಟ್ 92,000 ಡ್ರಿವನ್ ಆಗಿರೋದು. ಸೊ ಸರ್ ನೆಕ್ಸ್ಟ್ ಬಂದು ಕ್ವಿಡ್ ಇದೆ. ಓಕೆ. 2017 ಮಾಡಲ್ RX L ಇದು. RX L ಅಂದ್ರೆ ಮಿಡ್ ವೇರಿಯಂಟ್. ಓಕೆ, ಮಿಡ್ ವೇರಿಯಂಟ್ ಆಟೋಮ್ಯಾಟಿಕ್ ಸರ್ ಇದು. ಮಿಡ್ ವೇರಿಯಂಟ್ ಆಟೋಮ್ಯಾಟಿಕ್. ಸೊ ಸಿಟಿ ಪರ್ಪಸ್ ಅಂತ ಬೆಸ್ಟ್ ಗಾಡಿ ಹೇಳ್ ಮಾಡ್ಸಿದ್ದು ಆಟೋಮ್ಯಾಟಿಕ್.
ಸ್ಟಾಕ್ ಟೈರ್ಸ್ ಇದೆ ಅಂಡ್ ಟೈರ್ಸ್ ಅಷ್ಟೇ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ 80 to 90% ಟೈರ್ಸ್ ಇದೆ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಡ್ರಿವನ್ ಆಗಿದೆ 56,000 ಡ್ರಿವನ್ ಓಕೆ ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ ಬಾಡಿ ಕಂಪ್ನಿ ಫಿಟೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ ಪವರ್ ಸ್ಟೇರಿಂಗ್ ಬರುತ್ತೆ ಲೆದರ್ ಸೀಟ್ಸ್ ಬರುತ್ತೆ ಅಂಡ್ ಆಟೋಮೆಟಿಕ್ ಮೈನ್ ಸೊ ಇದರಲ್ಲಿ ಪವರ್ ವಿಂಡೋಸ್ ಬರಲ್ಲ ಅಲಾಯ್ ವೀಲ್ಸ್ ಬರಲ್ಲ ಓಕೆ ಏರ್ ಬ್ಯಾಗ್ಸ್ ಒಂದು ಬರಲ್ಲ ಓಕೆ ಅದ್ ಬಿಟ್ರೆ ಕಂಪ್ಲೀಟ್ ಆಗಿ ಗಾಡಿನು ತುಂಬಾ ಚೆನ್ನಾಗಿದೆ ನೋಡಕ್ಕೆ ಸರ್ ಇದು ಎಷ್ಟು ಓಡಿದೆ ಅಂದ್ರೆ ಸರ್ ಇದು 56,000 ಓಡಿದೆ ಜಸ್ಟ್ 56,000 ಓಡಿದೆ ಸಿಂಗಲ್ ಓನರ್ ಗಾಡಿ ಸೊ ಕ್ವಿಡ್ ಸಿಂಗಲ್ ಓನರ್ 56,000 ಓಡಿದೆ ಗಾಡಿ 2017 ಮಾಡಲ್ ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಇದು ಬಂದು 4,25,000 ಹೇಳ್ತಾ ಇರೋದು ನೆಗೋಷಿಯಬಲ್ 4,25,000 ನೆಗೋಷಿಯಬಲ್ ಸೊ ಓಕೆ ನೋಡ್ತಾ ಇರ್ಬೋದು ಇವ್ರಿಗೆ ಒಳ್ಳೊಳ್ಳೆ ಗಾಡಿಗಳನ್ನ ಒಳ್ಳೆ ಕಂಡೀಷನ್ ಅಲ್ಲಿ ಇರೋ ಗಾಡಿಗಳನ್ನ ತುಂಬಾ ಒಳ್ಳೆ ಕಾಂಪಿಟೇಟಿವ್ ಪ್ರೈಸ್ ಅಲ್ಲೇ ಕೊಡ್ತಾ ಇದಾರೆ ನೋಡ್ತಾ ಇರ್ಬೋದು ಒಂದು ಕ್ವಿಡ್ ಆಟೋಮೆಟಿಕ್ ಸಿಗುತ್ತೆ ನಿಮ್ಗೆ ಏನಾದ್ರು ಸಿಟಿ ಪರ್ಪಸ್ ಬೇಕು ಅಂದ್ರೆ ಸರ್ ಇಷ್ಟೊತ್ತು ನಮ್ಗೆ ನಿಮ್ ಹಿಂದೆ ತೋರಿಸ್ದಂಗೆ ಬರೀ ಸಿಡಾನ್ಗಳು ಅಂದ್ರೆ ಹ್ಯಾಚ್ ಬ್ಯಾಗ್ ಗಳೇ ತೋರಿಸಿದ್ರಿ ನೀವು ಕಂಪ್ಲೀಟ್ ಆಗಿ ಸಿಟಿ ಪರ್ಪಸ್ ಆಯ್ತು ಅಥವಾ ಫ್ಯಾಮಿಲಿ ಪರ್ಪಸ್ ತೋರಿಸಿದ್ರಿ ಅದೇ ಸ್ವಲ್ಪ ಫ್ಯಾಮಿಲಿ ದೊಡ್ಡದಿರುತ್ತೆ ಒಂದು 7 ಜನ 8 ಜನ ಇರೋ ತರ ಇರ್ತಾರೆ ಸೊ ಅಂತವ್ರಿಗೆ ಸ್ವಲ್ಪ ದೊಡ್ಡ ಗಾಡಿ ಬೇಕು ಅಂತಿರ್ತಾರೆ ಇನೋವಾ XUV ಈ ತರ ಸೊ ಅಂತವ್ರಿಗೆ ಏನಿದೆ ಸರ್ ಗಾಡಿ ಸರ್ ಇವಾಗ ಹ್ಯಾಚ್ ಬ್ಯಾಕ್ ಎಲ್ಲ ನೋಡಿದ್ರಿ ಸೊ ನಾವು ಈಚೆ ಬಂದಿದೀವಿ ಇಲ್ಲಿ ನಿಮ್ಗೆ 7 ಸೀಟರ್ಸ್ ಇದೆ ಅಂಡ್ ಸೆಡಾನ್ಸ್ ಇದೆ ಬೂಟ್ ಸ್ಪೇಸ್ ಜಾಸ್ತಿ ಬೇಕಂದ್ರೆ ಅಂಡ್ ಕಾಂಪ್ಯಾಕ್ಟ್ SUVs ಕೂಡ ಇದೆ ಸೊ ನಾವು MPVs ಇಂದ ಸ್ಟಾರ್ಟ್ ಮಾಡೋಣ ಸೊ SUVs ಹೋಗಿ ಹಂಗೆ ಕಾಂಪ್ಯಾಕ್ಟ್ SUV ಸೊ ಈಗ ಮೊದಲನೇದಾಗಿ ಯಾವ್ದು ತೋರಿಸ್ತಾ ಇದಾರೆ ಸರ್ ಇವಾಗ ಇನೋವಾ ಕ್ರಿಸ್ಟಾ ಇದೆ 2017 ಮಾಡಲ್ G ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ ಅಂಡ್ ಗಾಡಿ ಬಂದು 1,25,000 ಡ್ರಿವನ್ 1,25,000 ಬ್ರಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡಿಲಿ ನ್ಯೂ ಸೆಟ್ ಟೈರ್ಸ್ ಇದೆ ಖಂಡಿತ ಸರ್ ನಮ್ಮ ನೋಡುತ್ತಿದ್ರೆ ಗೊತ್ತಾಗುತ್ತೆ 90% ಟೈರ್ಸ್ ಇದೆ ಗಾಡಿಲಿ ಅಂಡ್ ಟೊಯೋಟೋ ಅಥವಾ ಟೊಯೋಟೋ ಇಂಜಿನ್ ಗೆ ರಿಲಯಬಲ್ ಗಾಡಿ 1 ಲಕ್ಷ ಏನು ಅಲ್ವೇ ಇಲ್ಲ ಗಾಡಿ ತುಂಬಾ ಮೇಂಟೈನ್ ಮಾಡಿದ್ರೆ ಆರಾಮ ಖಂಡಿತ ನೀಟಾಗಿ ಇನ್ನೂ ಓಡುತ್ತೆ ಗಾಡಿ ಹೌದು ಆಟೋಮೆಟಿಕ್ ವೇರಿಯಂಟ್ ಸೊ ಇದು ಆಟೋಮೆಟಿಕ್ ವೇರಿಯಂಟ್ 7 ಸೀಟರ್ ಅಲ್ಲಿ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಡ್ಯುಯಲ್ ಏರ್ ಬ್ಯಾಗ್ಸ್ ಮತ್ತೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಜೊತೆಗೆ ರೂಫ್ AC ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಹೌದು ಸರ್ ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ನೋಡ್ತಿರ್ಬೋದು ಸೊ ಬ್ಯಾಕ್ ರೋನು ತೋರಿಸ್ಬೋದು ನೀವು ಬ್ಯಾಕ್ ಅಷ್ಟೇ ನೋಡ್ತಾ ಇದ್ದೀವಿ ಫುಲ್ ಸೈಜ್ ಸೀಟ್ಸ್ ಬರುತ್ತೆ ಸೆಂಟರ್ ಅಲ್ಲಿ ಫುಲ್ ಸೈಡ್ ಸೀಟ್ಸ್ ಬರುತ್ತೆ ಹಿಂದ್ಗಡೆ ಫೋಲ್ಡಬಲ್ ಸೀಟ್ಸ್ ಇದೆ ನಿಮ್ಗೆ ಅದೊಂದು 7 ಸೀಟರ್ ಆದ್ರೆ ಮಾಡ್ಕೊಬಹುದು ಇಲ್ಲ 5 ಸೀಟರ್ ಹೋಗಿ ಹಿಂದೆ ಲಗೇಜ್ ಹಾಕೊಂಡು ಹೋಗಕ್ಕೂ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸೊ ಈಗ ಇನ್ನೋವಾದ ಏನ್ ಸರ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ಸರ್ ಇದನ್ನ ಬಂದು ನಾವು 16,75,000 ಹೇಳ್ತಾ ಇದೀವಿ ನೆಗೋಷಿಯಬಲ್ 16,75,000 ನೆಗೋಷಿಯಬಲ್ ಇನೋವಾ G ವೇರಿಯಂಟ್ ಅಲ್ಲ ಸರ್ ಆಟೋಮೆಟಿಕ್ ಓಕೆ ಆಟೋಮೆಟಿಕ್ ಸರ್ ಇದು 1,25,000 ಓಡಿದೆ ಗಾಡಿ ಜಸ್ಟ್ 1,25,000 ನಿಮ್ಗೇನು ಅಲ್ವೇ ಅಲ್ಲ ಈ ಗಾಡಿ ಇದು ಸೊ ಹಾಗೆ ಬಂದ್ರೆ ಇಲ್ಲಿ ಇನ್ನೊಂದು XUV 500 ಇದೆ ಸೊ ಕಲರ್ ಒಂಥರ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಕಲರ್ ಗಿಂತ ಇದೊಂಥರ ಡಿಫ್ರೆಂಟ್ ಕಲರ್ ಇದೆ ಅಂಡ್ ತುಂಬಾ ರೇರ್ ಕಲರ್ ಅನ್ಸುತ್ತೆ ಇದು ಸೊ ಇದ್ರದ್ದು ಏನಿದೆ ಸರ್ ಫೀಚರ್ ಸರ್ ಇದು ಬಂದು 2013 ಮಾಡಲ್ ಓಕೆ ಅಂಡ್ ವೆಹಿಕಲ್ ಬಂದು ಅರೌಂಡ್ 1,47,000 ಡ್ರಿವನ್ ಆಗಿದೆ 1,40,000 47,000 ಅಂಡ್ W8 ವೇರಿಯಂಟ್ ಸರ್ ಫುಲ್ಲಿ ಲೋಡೆಡ್ ಇದು ಫುಲ್ಲಿ ಲೋಡೆಡ್ ಸನ್ ರೂಫ್ ಇಲ್ಲ ಅಲ್ಲ ಸರ್ ಸರ್ ಅದು W10 2015 ಮೇಲೆ ಬಂತದು ಓಕೆ ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು ವೈಟ್ ಲೆದರ್ ಆದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕೊಳೆ ಆದ್ರೆ ಇಲ್ಲಿ ನೋಡ್ತಾ ಇರ್ಬೋದು ವೈಟ್ ಲೆದರ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಸಿಂಗಲ್ ಓನರ್ ಅಲ್ಲ ಸರ್ ಇದು ಸರ್ ಇದು ಬಂದು ಥರ್ಡ್ ಓನರ್ ಸೊ ಥರ್ಡ್ ಓನರ್ ಆದ್ರೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು 7 ಸೀಟರ್ ಗಾಡಿ ಕಂಪ್ಲೀಟ್ ಆಗಿ ವೈಟ್ ಲೆದರ್ ಸೀಟ್ಸ್ ಇದ್ರು ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮ್ಯಾನ್ಯುಯಲ್ ಗಾಡಿ ಸಹ ಅಂಡ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ ಅಂಡ್ ಟೈರ್ಸ್ ಎಲ್ಲ ನೋಡ್ತಾ ಇರ್ಬೋದು ಟೈರ್ಸ್ ಎಲ್ಲ 70 to 80% ಟೈರ್ಸ್ ಇದೆ ಅಂಡ್ ಡೀಸೆಲ್ ವೇರಿಯಂಟ್ ಸೊ ಇದ್ರದ್ದು ಏನಿದೆ ಸರ್ ಪ್ರೈಸ್ ಇದು 6,85,000 ಹೇಳ್ತಾ ಇರೋದು ನೆಗೋಷಿಯಬಲ್ 6,85,000 ಗೆಲ್ಲ ನಿಮ್ಗೆ XUV 500 W8 ಸಿಗ್ತಾ ಇದೆ ನಿಮ್ಗೆ ತುಂಬಾ ಒಳ್ಳೆ ಕಂಡೀಷನ್ ಅಂಡ್ ಕಲರ್ ತುಂಬಾ ರೇರ್ ಅಂತಾನೆ ಹೇಳ್ಬೋದು ಓಕೆ ಸೊ ಹಾಗೆ ಬಂದ್ರೆ ಇನ್ನೊಂದು ಪೋಲೋ ಇದೆ ಸರ್ ಇದು ಯಾವ್ದು ಸರ್ ಇದು ಯಾವ ವೇರಿಯಂಟ್ ಇದೆ ಸರ್ ಇದು ಬಂದ್ಬಿಟ್ಟು 1.5 ಇಂಜಿನ್ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಸೊ 1.5 ಲೀಟರ್ ಇಂಜಿನ್ ಸೊ ಅವಾಗಲೇ ತೋರಿಸಿದ್ 1.2 ಲೀಟರ್ ಸರ್ 1.2 ಲೀಟರ್ ಸೊ ಅದಕ್ಕಿಂತ ಇದು ಸ್ವಲ್ಪ ಇನ್ನೂ ಪವರ್ಫುಲ್ ಅಂತಾನೆ ಹೇಳ್ಬೋದು ಸೊ ಇದ್ರದ್ದು ಏನಿದೆ ಸರ್ ಪ್ರೈಸ್ ಸರ್ ಇದು ಬಂದ್ಬಿಟ್ಟು 5,85,000 ಹೇಳ್ತಾ ಇದೀವಿ ನೆಗೋಷಿಯಬಲ್ 5,85,000 ನೆಗೋಷಿಯಬಲ್ ಓಕೆ ಸರ್ ಇಲ್ಲಿ ಇನ್ನೊಂದು ಗ್ರ್ಯಾಂಡ್ i10 ಇದೆ ಇದು ಸೊ ಯಾವ ಮಾಡಲ್ ಸರ್ ಇದು ಗ್ರ್ಯಾಂಡ್ i10 2013 ಮಾಡಲ್ 2013 ಮಾಡಲ್ ಸ್ಪೋರ್ಟ್ಸ್ ಆಪ್ಷನಲ್ ವೇರಿಯಂಟ್ ಓಕೆ ಸೊ ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದು ಪೆಟ್ರೋಲ್ ಇಂಜಿನ್ 64,000 ಡ್ರಿವನ್ ಆಗಿದೆ ಸೆಕೆಂಡ್ ಓನರ್ ಸರ್ 64,000 ಡ್ರಿವನ್ ಆಗಿದೆ ಸೆಕೆಂಡ್ ಓನರ್ ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ ಗಾಡಿ ಸೊ ಇಂಟೀರಿಯರ್ ಕಂಪ್ಲೀಟ್ ಆಗಿ ಸ್ಟಾಕ್ ಅಲ್ಲಿ ಇದೆ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಇದೆ ಆ ಕಡೆ ನೋಡ್ತಾ ಇರ್ಬೋದು ಅಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಕೊಟ್ಟಿದ್ದಾರೆ ಅಂಡ್ ಸೆಕೆಂಡ್ ಓನರ್ ಮ್ಯಾನ್ಯುಯಲ್ ಪೆಟ್ರೋಲ್ ಸೆಕೆಂಡ್ ಓನರ್ ಆದ್ರೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾನು ಇಲ್ಲಿ ನೋಡಿದಾಗ ಯಾವ್ದೇ ಗಾಡಿ ಮೆಜಾರಿಟಿಲಿ ಫಸ್ಟ್ ಓನರ್ ಇದೆ
ಕೆಲವೊಂದು ಗಾಡಿಗಳು ಮಾತ್ರ ಸೆಕೆಂಡ್ ಥರ್ಡ್ ಓನರ್ ಇದಾರೆ. ಸೆಕೆಂಡ್ ಥರ್ಡ್ ಓನರ್ ಆದ್ರೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿಗಳನ್ನ ಮಾತ್ರ. ಇಲ್ಲಿ ಇನ್ನೊಂದು ಓಮ್ನಿ ಇದೆ ಸರ್, ಇದು ಯಾವ ಮಾಡಲ್ ಸರ್ ಇದು ಓಮ್ನಿ? ಸರ್ ಓಮ್ನಿ ಬಂದ್ಬಿಟ್ಟು 2012 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಸೊ ಕಂಪನಿ ಫಿಟೆಡ್ LPG ಕೂಡ ಇದೆ ಗಾಡಿಯಲ್ಲಿ. 98,000 ಡ್ರಿವನ್ ಇದೆ. ಓಕೆ. ಎಷ್ಟು ಓಡಿದೆ ಅಂದ್ರೆ ಸರ್? 98,000 ಓಡಿದೆ. ಅಂಡ್ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ. 7 ಸೀಟರ್ ಅಲ್ಲ ಸರ್ ಇದು? ಸೊ 7 ಸೀಟರ್ ಗಾಡಿ ಇದು, ನೋಡ್ತಾ ಇರ್ಬೋದು. ಸ್ಟೇರಿಂಗ್ ಒಂದ್ಬಿಟ್ಟು ನಾರ್ಮಲ್ ಆಗಿ ಏನು ಇಲ್ಲ ಗಾಡಿಯಲ್ಲಿ, ಸುಮ್ಮನೆ ನಾರ್ಮಲ್ ಬೇಸಿಕ್ ಇದೆ ಗಾಡಿ. ಸೊ ನಿಮ್ಗೆ ಏನಾದ್ರು ಹಳ್ಳಿ ಕಡೆ ಏನಾದ್ರು ಒಂದು ಇದಕ್ ಪರ್ಪಸ್, ಬೇಸಿಕ್ ಪರ್ಪಸ್ ಬೇಕು ಅಂದ್ರೆ ಈ ಗಾಡಿಯಿಂದ ನೀವು ಆಪ್ಷನ್ ಆಗಿ ಇಟ್ಕೊಬಹುದು. ಸೊ ಇದ್ರದ್ದು ಪ್ರೈಸ್ ಏನಿದೆ ಸರ್? ಸರ್ ಇದು ಬಂದ್ಬಿಟ್ಟು ನಾವು 2,40,000 ಕೋಟ್ ಮಾಡ್ತಾ ಇದೀವಿ, ಬಟ್ ಇವಾಗ 2,25,000 ಹೇಳ್ತಾ 12 ಮಾಡೆಲ್ ನೆಗೋಷಿಯಬಲ್ ಸರ್. ಸೊ 2,20,000 ನೆಗೋಷಿಯಬಲ್ ಅಂತಾನೆ ಇದೆ ಸರ್. ಇಲ್ಲೊಂದು ಹೋಂಡಾ ಅಮೇಜ್ ಇದೆ. ಸೊ ಯಾವ ಮಾಡಲ್ ಸರ್ ಇದು? ಸರ್ ಅಮೇಜ್ ಬಂದು ಇದು 2015 ಮಾಡೆಲ್. ಗಾಡಿ ಬಂದು 78,000 ಡ್ರಿವನ್ ಆಗಿದೆ. ಡೀಸೆಲ್ ಇಂಜಿನ್ ಸರ್ ಇದು. ಡೀಸೆಲ್. ಸೊ ಫೀಚರ್ಸ್ ಅಂತ ಬಂತಂದ್ರೆ ಏನೇನಿದೆ ಸರ್? ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. ಅಂಡ್ ಟೈರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. 80 to 90% ಟೈರ್ಸ್ ಇದೆ. ತುಂಬಾ ಬ್ರಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು. ಅಂಡ್ ಸ್ವಲ್ಪ ಇಲ್ಲಿ ರೋಡಲ್ಲಿ ನಿಂತಿರೋದಕ್ಕೆ ಧೂಳಿದೆ ಬಿಟ್ರೆ ಕಂಪ್ಲೀಟ್ ಗಾಡಿ ತುಂಬಾ ಚೆನ್ನಾಗಿದೆ. ವೈಟ್ ಕಲರ್, ಒಳ್ಳೆ ಮೇಂಟೈನ್ ಇದೆ ಗಾಡಿ ಇದು. ಹೌದು ಸರ್. ಕಂಪ್ಲೀಟ್ ಆಗೆಲ್ಲ ಶೋರೂಮ್ ರೆಕಾರ್ಡ್ ಡೇಟಾ ಇದೆ ಸರ್. ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 4,40,000 ಹೇಳ್ತಾ ನೆಗೋಷಿಯಬಲ್ ಸರ್. 4,40,000 ನೆಗೋಷಿಯಬಲ್ ಸರ್. ಆಗ್ಲೇ 3 i20 ತೋರಿಸುತ್ತೆ. ಇದು ಲಾಸ್ಟ್ i20 ಅಂದ್ರೆ ನಿಮ್ಮ ಹತ್ರ 4 ಗಾಡಿ ಇದೆ ಅಂದ್ರೆ. ಸೊ ಇದು i20 ಯಾವ ಮಾಡಲ್ ಮತ್ತೆ ಏನಿದೆ ಸರ್? ಸರ್ ಇದು ಬಂದು 2012 ಮಾಡೆಲ್, ಪೆಟ್ರೋಲ್ ಇಂಜಿನ್ ಆಸ್ತಾ. ಇದು ಕೂಡ ಫುಲ್ಲಿ ಲೋಡೆಡ್ ವೇರಿಯಂಟ್. ಪೆಟ್ರೋಲ್ ಇಂಜಿನ್. 4,000 ಡ್ರಿವನ್ ಆಗಿದೆ ಗಾಡಿ ಇದು. ಎಷ್ಟು ಓಡಿದೆ? 94,000 ಓಡಿದೆ. ಸೊ 94,000 ಓಡಿದೆ ಗಾಡಿ. i20 ಆಸ್ಟಾ ವೇರಿಯಂಟ್, ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಅಂಡ್ ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ಸ್ ಬರುತ್ತೆ. 50 to 60% ಟೈರ್ಸ್ ಇದೆ ಗಾಡಿಲಿ. ಅಂಡ್ ತುಂಬಾ ಚೆನ್ನಾಗಿದೆ ಗಾಡಿ, ನೋಡ್ತಾ ಇರ್ಬೋದು. ಸೊ ಇದ್ರದ್ದು ಏನ್ ಸರ್ ಪ್ರೈಸ್? ಸರ್ ಇದು 3,85,000 ಹೇಳ್ತಾ ನೆಗೋಷಿಯಬಲ್. 3,85,000 ನೆಗೋಷಿಯಬಲ್. ಓಕೆ ಸರ್. ಇಲ್ಲಿ ಇನ್ನೊಂದು ರಿಟ್ಸ್ ಇದೆ ಸರ್. ಇದು ಯಾವ ಮಾಡಲ್ ಸರ್? ರಿಟ್ಸ್ ಬಂದು ಇದು 2013 ಮಾಡೆಲ್ VDI ವೇರಿಯಂಟ್. ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಅಂಡ್ 1,10,000 ಡ್ರಿವನ್ ಆಗಿದೆ. ಡೀಸೆಲ್ ಇಂಜಿನ್. 1,10,000 ಓಡಿದೆ. ಡೀಸೆಲ್ ಇಂಜಿನ್ ನೋಡ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ. ಅಂಡ್ ಆಂಡ್ರಾಯ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕ್ಸಿದ್ದಾರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಅಂಡ್ ತುಂಬಾ ಚೆನ್ನಾಗಿ. ಅಂಡ್ ಮೇನ್ ಇಂಪಾರ್ಟೆಂಟ್ RPM ಮೀಟರ್ ಸಹ ಇದೆ ಇದರಲ್ಲಿ. ಕೆಲವೊಂದಕ್ಕೆ ಮಿಡ್ ವೇರಿಯಂಟ್ ಅಲ್ಲಿ RPM ಮೀಟರ್ ಬರಲ್ಲ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಅಂಡ್ ಮ್ಯಾಗ್ವಿನ್ಸ್ ಬರಲ್ಲ. ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. 50 to 60% ಟೈರ್ಸ್ ಇದೆ. ಅಂಡ್ ವೈಟ್ ಕಲರ್ ಆಗಿರೋ ಗಾಡಿ. ಡೀಸೆಲ್ ವೇರಿಯಂಟ್ ಅಲ್ಲ ಸರ್ ಇದು? ಓಕೆ. ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು ಬಂದು 3,95,000 ಹೇಳ್ತಾ ಇದ್ದೀವಿ ಸರ್. ಓಕೆ. 3,95,000 ನೆಗೋಷಿಯಬಲ್. 13 ಮಾಡೆಲ್ ಸರ್. ಇನ್ನ 2 SUVs ಪೆಂಡಿಂಗ್ ಇತ್ತು. ಸೊ ಒಂದು ಬಂದು ಸಫಾರಿ ಡೈಕಾರ್ ಇದು 2014 ಮಾಡೆಲ್, 16 ರಿಜಿಸ್ಟರ್ಡ್. ಅಂಡ್ ಗಾಡಿ ಬಂದು 1,08,000 ಓಡಿದೆ. 1,08,000 ಓಡಿದೆ. ಹೌದು ಸರ್. ಓಕೆ. ಸೊ ಇದ್ರದ್ದು ಫೀಚರ್ಸ್ ಏನೇನಿದೆ ಸರ್? ಸರ್ ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಓಕೆ. ಆಮೇಲೆ ಫ್ಯಾಬ್ರಿಕ್ ಸೀಟ್ಸ್ ಇದೆ. ವುಡ್ ಫಿನಿಶ್ ಬರುತ್ತೆ ಗಾಡಿಲಿ. ಓಕೆ. ಅಂಡ್ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ, ಏನು ಚೇಂಜಸ್ ಮಾಡಿಸಿಲ್ಲ. ಹೌದು ಸರ್. ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದ್ರ ಪ್ರೈಸ್ ಹೇಳಕ್ ಮುಂಚೆ ಮೀಟರ್ ಟ್ಯಾಂಪರಿಂಗ್ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದೀನಿ. ಸೊ ನೀವು ತುಂಬಾ ಅಬ್ಸರ್ವ್ ಮಾಡಿರ್ಬೋದು, 1 lakh ಪ್ಲಸ್ ಓಡಿರೋ ಗಾಡಿನೂ ಇತ್ತು, 21,000 ಓಡಿರೋ ಗಾಡಿ ಇತ್ತು. ಖಂಡಿತ. ಸೊ ಇಲ್ಲಿ ಅನ್ನಪೂರ್ಣೇಶ್ವರಿ ಕಾರ್ಸ್ ಅಲ್ಲಿ ಏನಂದ್ರೆ ಮೀಟರ್ ಟ್ಯಾಂಪರಿಂಗ್ ಇರಲ್ಲ ಸರ್. ಇವನ್ ಇನ್ಕ್ಲೂಡಿಂಗ್ 2 lakhs ಏನಾರು ಓಡಿದ್ರು ನಾವು 2 lakhs ಅಂತಾನೆ ತೋರಿಸ್ತೀವಿ. ಮೀಟರ್ ಟ್ಯಾಂಪರಿಂಗ್ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಬೇಡಿ. ಅಂಡ್ ಮೋಸ್ಟ್ ಆಫ್ ದ ವೆಹಿಕಲ್ಸ್ ಗೆ ಸರ್ವಿಸ್ ಹಿಸ್ಟ್ರಿ ಇದೆ. ಸೊ ಅದರಿಂದ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಅಂಡ್ ಕಮಿಂಗ್ ಬ್ಯಾಕ್ ಟು ದಿಸ್ ಕಾರ್, ಇದು ಬಂದ್ಬಿಟ್ಟು 3,95,000 ಹೇಳ್ತಾ ಇದೀನಿ, ನೆಗೋಷಿಯಬಲ್ ಸರ್. ಸೊ 1 lakh 3,95,000 3,95,000 ಓಡಿದೆ, ಅದು ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ರೆ. ಯಾರಾದ್ರೂ ಸಫಾರಿ ಲವರ್ಸ್ ಇದ್ರೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. 2014 ಮಾಡಲ್, 16 ರಿಜಿಸ್ಟರ್ಡ್. ಓಕೆ. ಸೊ ಹಾಗೆ ಇಲ್ಲಿ ಇನ್ನೊಂದು ಇಂಡಿಯನ್ ಬ್ರ್ಯಾಂಡ್ ಮಹೀಂದ್ರಾ ಸ್ಕಾರ್ಪಿಯೋ ಇದೆ. ಸೊ ಇದು ಒಂಥರ ಆ ಟೈಮ್ ಅಲ್ಲೇ ತುಂಬಾ ಹೆಸರು ಮಾಡಿದ ಗಾಡಿ ಇದು. ಸೊ ಇದ್ರದ್ದು ಏನಿದೆ ಸರ್ ಮಾಡಲ್? 2011 ಮಾಡೆಲ್ ವಿ ವರ್ಷನ್ ಇದು, ಕಂಪ್ಲೀಟ್ಲಿ ಫುಲ್ಲಿ ಲೋಡೆಡ್ ಇದು, PLX ವೇರಿಯಂಟ್. ಅಂಡ್ ಗಾಡಿ ಬಂದು 1,60,000 ಡ್ರಿವನ್ ಆಗಿದೆ. 1,60,000 ಈಚೆ ಇರೋದ್ರಿಂದ. ಅದು ಖಂಡಿತ ಸರ್, ಸ್ವಲ್ಪ ಮೈನ್ ರೋಡ್ ಇರೋದಕ್ಕೆ ಗಾಡಿ ಸ್ವಲ್ಪ ಧೂಳು ಇಟ್ಟಿದೆ. ಸೊ 1,15,000 ಡ್ರಿವನ್ ಆಗಿದೆ ಗಾಡಿ. 1,60,000 ಡ್ರಿವನ್ ಆಗಿದೆ ಗಾಡಿ. ತುಂಬಾ ಟಾಪ್ ಅಂಡ್ ಟಾಪ್ ಆಫ್ ದ ಲೈನ್ ಎಲ್ಲ ಲೋಡೆಡ್ ಇದೆ ಫೀಚರ್ಸ್. ಸೊ 2000 ಯಾವ ಮಾಡಲ್ ಸರ್ ಇದು? 11. ಸೊ 11 ಮಾಡಲ್ ಆದ್ರೂ ಸೀಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹೊಸ ತರ ಇದೆ, ನೋಡ್ತಾ ಇರ್ಬೋದು. ಅಂಡ್ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕ್ಸಿದ್ದಾರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ 4. ಅಂಡ್ ಮ್ಯಾನ್ಯುಯಲ್, ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್.
ಸೊ ಡೀಸೆಲ್ ಜೊತೆಗೆ ಏರ್ ಹಾರ್ನ್ ಸಹ ಹಾಕ್ಸಿದ್ದಾರೆ. ಏನು ಮಾಡ್ಸೋದೇ ಬೇಡ, ಜಸ್ಟ್ ಬಂದು ಗಾಡಿನ ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ, ಇಷ್ಟ ಆಗಿದ ತಕ್ಷಣ ಡೌನ್ ಪೇಮೆಂಟ್ ಮಾಡಿ ಗಾಡಿನ ಟೆಸ್ಟ್ ತಗೊಂಡೋಗಿ ಅಂತ ಹೇಳ್ಬೋದು. ಅಂಡ್ ಟೈರ್ಸ್ ಎಲ್ಲ ನೋಡ್ತಾ ಇರ್ಬೋದು, ಹೊಸ ತರ ಇದೆ ಟೈರ್ಸ್, 70 to 80% ಟೈರ್ಸ್ ಇದೆ. ಸೊ ಇದ್ರದ್ದು ಏನ್ ಸರ್ ಪ್ರೈಸ್? ಸರ್ ಇದು 4,60,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಸರ್. ಸೊ 4,60,000 ನೆಗೋಷಿಯಬಲ್. ಸೊ ನೋಡಿದ್ರಲ್ಲ, ಇಷ್ಟೆಲ್ಲ ಸ್ಕಾರ್ಪಿಯೋ, ಸಫಾರಿ ಮತ್ತೆ XUV, ಇನೋವಾ ಎಲ್ಲ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ ನೋಡ್ತಾ ಇದ್ದಂಗೆ. ಸರ್ ಇದು ಈಗೆಲ್ಲ SUVs ಆಯ್ತು, ನೆಕ್ಸ್ಟ್ ಈಗ ಯಾವ್ದಾದ್ರು ಸಿಡನ್ ಗಾಡಿಗಳು ಇದಾವೆ? ಸೆಡಾನ್ಸ್ ಇದೆ ಸರ್, ಒಂದ್ 3 ಸೆಡಾನ್ಸ್ ಇದೆ. ನೆಕ್ಸ್ಟ್ ಸೆಡಾನ್ಸ್ ಸರ್, ಇದು ಹೋಂಡಾ ಸಿವಿಕ್ 2009 ಮಾಡೆಲ್. ಇದು ಬಂದು V80 ಆಟೋಮೆಟಿಕ್ ವೇರಿಯಂಟ್, ಪೆಟ್ರೋಲ್ 2009 ಮಾಡೆಲ್ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಟೈರ್ಸ್ ಎಲ್ಲ ಕೂಡ 80% ಟೈರ್ಸ್ ಇದೆ. ಅಂಡ್ ಗಾಡಿ ಬಂದು 1,24,000 ಡ್ರಿವನ್ ಆಗಿದೆ ಸರ್. 1,24,000 ಡ್ರಿವನ್ ಆಗಿದೆ. ಹೋಂಡಾ ಇಸ್ ಆಲ್ಮೋಸ್ಟ್ ಹೊಸ ಟೈರ್ಸ್ ಇದ್ದಂಗೆ ಇದೆ, 80 to 90% ಟೈರ್ಸ್ ಇದೆ. ಹೋಂಡಾ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಟೊಯಾಟಾ. ಇದು ಕೂಡ ನೀವು ಆಲ್ಮೋಸ್ಟ್ 5 lakhs ಅಂತ ಓಡಿಸ್ಬೋದು. ಸೊ ಅಂಡ್ ಇದು ಇಷ್ಟ ದಿನ ಕ್ರೇಜ್ ಇರ್ಲಿಲ್ಲ, ಮತ್ತೆ ಇದು ಕ್ರೇಜ್ ಬಿಲ್ಡ್ ಆಗಿದೆ. ಮತ್ತೆ ಇದು ಹೈಲಿ ಡಿಮ್ಯಾಂಡಿಂಗ್ ಅಲ್ಲಿ ಇದೆ ಗಾಡಿ. ತುಂಬಾ ಜನ ತಗೊಂಡು ಮಾಡಿಫೈ ಮಾಡಿಸ್ಕೊಳಕ್ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಸೊ ಏನಿದೆ ಸರ್ ಪ್ರೈಸ್ ಇದರದ್ದು? ಸರ್ ಇದು ಬಂದು 295 ಹೇಳ್ತಾ ಇದೀವಿ, ನೆಗೋಷಿಯಬಲ್. 295 ನೆಗೋಷಿಯಬಲ್. ಓಕೆ. ಸೊ ಹೋಂಡಾ ನೋಡ್ತಾ ಇರ್ಬೋದು, ಅದು IV ಟೆಕ್ ಇಂಜಿನ್, ಒಂಥರ ರಿಲಯಬಲ್ ಇಂಜಿನ್ ಅಂತಾನೆ ಹೇಳ್ಬೋದು. ಸೊ ಓಕೆ, ಈಗ ಹೋಂಡಾ ಆಯ್ತು, ನೆಕ್ಸ್ಟ್ ಯಾವ ಗಾಡಿ ಇದೆ ಸರ್? ಸಿಟಿ, ಹೋಂಡಾ ಸಿಟಿ ಇದೆ. ಸೊ ಓಕೆ, ಇಲ್ಲಿ ಇನ್ನೊಂದು ಹೋಂಡಾ ಸಿಟಿ ಇದೆ ಸರ್. ಇದು ಯಾವ ಮಾಡೆಲ್ ಸರ್ ಇದು? ಸರ್ ಹೋಂಡಾ ಸಿಟಿ ಇದು ಬಂದು 2014 ಮಾಡೆಲ್, ಡೀಸೆಲ್ ಇಂಜಿನ್, ID ಟೆಕ್ ಟಾಪ್ ಎಂಡ್. IV ಟೆಕ್ ಟಾಪ್ ಎಂಡ್, ID ಟೆಕ್. ಓಕೆ, ವಿತ್ ಸನ್ ರೂಫ್ ಕೂಡ ಬರುತ್ತೆ ಗಾಡಿ. ಸನ್ ರೂಫ್ ಇದೆ ನೋಡ್ತಾ ಇರ್ಬೋದು, ಟಾಪ್ ಆಫ್ ದ ಲೈನ್ ಅಲಾಯ್ ವೀಲ್ಸ್ ಇದೆ. ಅಂಡ್ ಟೈರ್ಸ್ ಎಲ್ಲ 70 to 80% ಟೈರ್ಸ್ ಇದೆ. ಅಂಡ್ ಕೀಲೆಸ್ ಎಂಟ್ರಿ ಇದೆ ಇದರಲ್ಲಿ, ಮೇನ್ ಟಾಪ್ ಆಫ್ ದ ಲೈನ್ ಆದ್ರೂ. ಲೆದರ್ ಸೀಟ್ಸ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್, ಕ್ರೂಸ್ ಕಂಟ್ರೋಲ್ ಸಹ ಇದೆ. ಮ್ಯಾನ್ಯುಯಲ್ ಡೀಸೆಲ್ ವೇರಿಯಂಟ್. ಸೊ ತುಂಬಾ ಚೆನ್ನಾಗಿದೆ ಗಾಡಿ ನೋಡ್ತಾ ಇರ್ಬೋದು. ರೋಡ್ ನಿಂತಿರೋದ್ ಕಾರಣ ಧೂಳಿದೆ, ಬಿಟ್ರೆ ಇನ್ನೇನು ಇಲ್ಲ. ಗಾಡಿ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಗಾಡಿನ ಬಾಡಿ ಲೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದ್ರದ್ದು ಏನಿದೆ ಸರ್ ಪ್ರೈಸ್? ಇದು ಬಂದು 5,95,000 ಹೇಳ್ತಾರೆ, ನೆಗೋಷಿಯಬಲ್. 5,95,000 ನೆಗೋಷಿಯಬಲ್. ಓಕೆ ಸರ್, ಇಷ್ಟೊತ್ತು ಸಿಡಾನ್ ಗಳಲ್ಲಿ ತುಂಬಾ ಹೈ ಪ್ರೈಸ್ ಅಲ್ಲಿ ತೋರಿಸಿದ್ರಿ. ಸ್ವಲ್ಪ ಸಿಡಾನ್ ಅಲ್ಲೇ ಸ್ವಲ್ಪ ಲೋ ಪ್ರೈಸ್ ಅಲ್ಲಿ ನೋಡ್ತಾ ಇರ್ತಾರೆ ಅಂತವ್ರಿಗೆ ಇಲ್ಲೊಂದು ಹೋಂಡಾ ಆಕ್ಸೆಂಟ್ ಇದೆ. ಸರಿ, ಹೋಂಡಾ ಆಕ್ಸೆಂಟ್ ಇದೆ. ಸೊ ಏನಿದೆ ಸರ್ ಇದ್ರದ್ದು? ಸರ್ ಇದು ಬಂದು 2004 ಮಾಡೆಲ್, ಸೆಕೆಂಡ್ ಓನರ್, FC ಮತ್ತೆ ಇನ್ಶೂರೆನ್ಸ್ ಇದೆ. ಸೊ ಇನ್ನ 5 ವರ್ಷ ಟೆನ್ಷನ್ ಇಲ್ಲ ಗಾಡಿ. ಸೊ ಇನ್ನ 5 ವರ್ಷ ಏನು ಪ್ರಾಬ್ಲಮ್ ಇಲ್ಲ ಗಾಡಿಲಿ. ಅಂಡ್ ಗಾಡಿ ನೋಡ್ತಾ ಇದ್ದಂಗೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿಲಿ. ಅಂಡ್ ಟೈರ್ಸ್ ಎಲ್ಲ ಕಂಪ್ಲೀಟ್ ಬ್ರ್ಯಾಂಡ್ ನ್ಯೂ ಇದೆ. 70 to 80% ಟೈರ್ಸ್ ಇದೆ ನೋಡ್ತಾ ಇದ್ದಂಗೆ. ಸೊ ಇದ್ರದ್ದು ಏನಿದೆ ಸರ್ ಫೀಚರ್ಸ್ ಅಂತ ಬಂತಂದ್ರೆ? ಇದು AC ಪವರ್ ವಿಂಡೋ ಬರುತ್ತೆ ಗಾಡಿ. ಬೇಸಿಕ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ. ಬೇಸಿಕ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಹೌದು ಸರ್. ಓಕೆ. ಅಂಡ್ ಸೆಂಟ್ರಲ್ ಲಾಕಿಂಗ್ ಇಲ್ಲ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬೇಸಿಕ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಅಂಡ್ ನಾರ್ಮಲ್ ಸೀಟ್ಸ್ ಇದೆ. ಸೊ ಇದ್ರದ್ದು ಏನಿದೆ ಸರ್ ಪ್ರೈಸ್? ಸರ್ ಇದು ಬಂದು 175 ಹೇಳ್ತಾ ಇರೋದು, ನೆಗೋಷಿಯಬಲ್. ಸೊ 175 ನೆಗೋಷಿಯಬಲ್. ಓಕೆ, ನೋಡ್ತಾ ಇರ್ಬೋದು ಹೋಂಡಾ ಸಿಟಿ ಹೋಂಡಾ ಆಕ್ಸೆಂಟ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಒಂದು ಒಳ್ಳೆ ಕಮ್ಮಿ ಬಜೆಟ್ ಅಲ್ಲಿ ಸಿಡಾನ್ ನೋಡ್ತಿದ್ರೆ 1,75,000 ಅದರಲ್ಲೂ ನೆಗೋಷಿಯಬಲ್ ಇದೆ ಗಾಡಿ. ನೀವು ಏನಾದ್ರು ನೆಗೋಷಿಯೇಟ್ ಮಾಡ್ಕೊಂಡ್ರೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. 2004 ಮಾಡೆಲ್ ಗಾಡಿ. ಓಕೆ. ಸೊ ಈಗ ಇದೆಲ್ಲದ್ರ ಜೊತೆಗೆ ನನ್ಗೆ ಇನ್ನೊಂದು ಕೇಳ್ಬೇಕು ಅನ್ಕೊಂಡೆ ಸರ್, ಲೋನ್ ಆಪ್ಷನ್ ಅಂತ ಬಂತಂದ್ರೆ. ಹೌದು. ಸೊ ಲೋನ್ ಪ್ರೊಸೆಸ್ ಹೇಗಿದೆ, ಮತ್ತೆ ಲೋನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಸೊ ಫಸ್ಟ್ಲಿ ಹೇಳ್ಬೇಕಂದ್ರೆ ಸರ್, ಲೋನ್ಸ್ ಬಗ್ಗೆ ನಾವು ಆಲ್ಮೋಸ್ಟ್ ಒಂದು 2010-11 ಇಂದಾನು ಲೋನ್ಸ್ ಮಾಡ್ತೀವಿ. ಅಂಡ್ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ಸ್ ಟೈ ಅಪ್ ಇದೆ. ಸೊ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೂ NIP, ನಾನ್ ಇನ್ಕಮ್ ಪ್ರೂಫ್ ಅಲ್ಲಿ ಕೂಡ ನಾವು ಲೋನ್ ಮಾಡ್ಕೊಡ್ತೀವಿ. ಬಟ್ ಸಿಬಿಲ್ ಸ್ಕೋರ್ ಅಪ್ರಾಕ್ಸ್ ಅರೌಂಡ್ ಒಂದು 550-600 ಇಂದ ಇದ್ರು ನಾವು ಲೋನ್ಸ್ ಮಾಡ್ತೀವಿ. ಅಷ್ಟು ಕಮ್ಮಿ 550-600 ಇದ್ರೂ ನಡೆಯುತ್ತೆ, ಲೋನ್ಸ್ ಮಾಡ್ತೀವಿ. ಬಟ್ ಅವಾಗ ಏನಾಗುತ್ತೆ ಅಂದ್ರೆ ಲೋನ್ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ನಿಮ್ಗೆ 650 ಅಂಡ್ ಅಬೌವ್ ಇತ್ತಂದ್ರೆ ಆಲ್ಮೋಸ್ಟ್ 70-80-90% ತನಕ ಮಾಡ್ತೀವಿ. ಸೊ ಸಿಬಿಲ್ ಸ್ಕೋರ್ ಕಡಿಮೆ ಆಗ್ತದಂಗೆ ಪರ್ಸೆಂಟೇಜ್ ಹಂಗೆ ಕಡಿಮೆ ಆಗ್ತಾ ಬರುತ್ತೆ. ಅಂಡ್ ಆಲ್ಮೋಸ್ಟ್ 90% ಏನೇ ಪ್ರಾಬ್ಲಮ್ ಇದ್ರು ನಾವು ಲೋನ್ಸ್ ಮಾಡ್ತೀವಿ ಸರ್. ಒಂದ್ 10% ಅಲ್ಲಿ ಇಲ್ಲಿ ರಿಜೆಕ್ಷನ್ ಆಗುತ್ತೆ. ಬಟ್ ಅದಿಲ್ಲ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ಗೂ ಲೋನ್ ಮಾಡ್ತೀವಿ. ಸೊ ಈಗ ಬ್ಯಾಂಕ್ ಆಥರೈಸ್ ಬ್ಯಾಂಕ್ಸ್ ಲೋನ್ಗಳು ಅಪ್ರೂವ್ ಆಗಿಲ್ಲ ಅಂದ್ರೆ ಅದು ಬಿಟ್ಟು ಬೇರೆ ಏನಾದ್ರು ಪ್ರೈವೇಟ್ ಬ್ಯಾಂಕ್ಸ್ ಟ್ರೈ ಮಾಡ್ತೀವಿ. ಪ್ರೈವೇಟ್ ಬ್ಯಾಂಕ್ಸ್ ನಿಮ್ಮ ಹತ್ರ ಆಪ್ಷನ್ಸ್ ಇದೆ. ಸೊ ಈಗ ಲೋನ್ಗೆ ಡಾಕ್ಯುಮೆಂಟ್ಸ್ ಅಂತ ಬಂತಂದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್? ಇವಾಗ ನಾರ್ಮಲ್ ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿತ್ತಂದ್ರೆ ಫಸ್ಟ್ ಥಿಂಗ್ ನಿಮ್ಗೆ ಇದು ಸ್ಯಾಲರಿಡ್ ಇರ್ಬೇಕು, ಇಲ್ಲಾಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ IT ಇರ್ಬೇಕಾಗುತ್ತೆ, ಇಲ್ಲಾಂದ್ರೆ ನಿಮ್ಗೆ ಸ್ವಂತ ಮನೆ ಇರ್ಬೇಕು, ರೆಂಟ್ ಬರ್ತಾ ಇರ್ಬೇಕು. ಇದು 3 ಇಲ್ಲ ಅಂದ್ರೆ ನಾನ್ ಇನ್ಕಮ್ ಪ್ರೂಫ್ ಎಲ್ಲ ಆದ್ರೆ ನಿಮ್ಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿರ್ಬೇಕು. ಅಟ್ ಲೀಸ್ಟ್ ಒಂದು 30-40,000 ಅಬೌವ್ ಪರ್ ಮಂತ್ ಟ್ರಾನ್ಸಾಕ್ಷನ್ ಇತ್ತಂದ್ರೆ ಅವ್ರಿಗೂ ಕೂಡ ಲೋನ್ ಅದು ಆರಾಮ್ಸೆ ಲೋನ್ ಅಪ್ರೂವ್ ಆಗುತ್ತೆ. ಓಕೆ. ಸೊ ಲೋನ್ ಪ್ರೊಸೆಸ್ ಗೊತ್ತಾಯ್ತು. ಸೊ ಹಾಗೆ ಹಿಂದ್ಗಡೆ ಒಂದು ಕಿಯಾ ನಿಂತಿದೆ.
ಸೊ ಬ್ರ್ಯಾಂಡ್ ನ್ಯೂ ತರ ಕಾಣಿಸ್ತಾ ಇದೆ ಗಾಡಿ, ಅದು GT ವೇರಿಯಂಟ್ ಸರ್. ಇದ್ಯಾ ಮಾಡಲ್ ಮತ್ತೆ ಏನಿದೆ ಸರ್? ಸರ್ ಇದು ಬಂದು ಕಿಯಾ ಸೆಲ್ಟೋಸ್ GTX GT ಲೈನ್ GTX ಪ್ಲಸ್ ವೇರಿಯಂಟ್ ಇದು. ಫುಲ್ಲಿ ಲೋಡೆಡ್ 2021 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. 21 ಮಾಡೆಲ್. ಹೌದು ಸರ್. ಓಕೆ. 60,000 ಡ್ರಿವನ್ ಆಗಿದೆ ಗಾಡಿ. 60,000 ಸಿಂಗಲ್ ಓನರ್. ಹೌದು ಸರ್. ಓಕೆ. ಸೊ ಫುಲ್ಲಿ ಲೋಡೆಡ್ ಗಾಡಿ ನೋಡ್ತಾ ಇರ್ಬೋದು. ಅಲಾಯ್ ವೀಲ್ಸ್ ಇದೆ ಅಂಡ್ ಆಟೋಮೆಟಿಕ್ ವೇರಿಯಂಟ್ಸ್ ಇದು. ಸೊ GT ವೇರಿಯಂಟ್ ಕಿಯಾ ಸೆಲ್ಟೋಸ್ ಟಾಪ್ ಆಫ್ ದ ಲೈನ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಆಟೋಮೆಟಿಕ್ ವೇರಿಯಂಟ್. ಪೆಟ್ರೋಲ್ ಅಲ್ಲ ಸರ್ ಇದು? ಡೀಸೆಲ್. ಸೊ ಡೀಸೆಲ್ ಇದು. ಅಂಡ್ ಇಂಟೀರಿಯರ್ ಬಂತಂದ್ರೆ ಟಾಪ್ ಆಫ್ ದ ಲೈನ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಏನೇನು ಫೀಚರ್ಸ್ ಬರುತ್ತೆ ಎಲ್ಲ ಇದೆ. ಓವರ್ ಅಡ್ಜಸ್ಟಬಲ್ ಮಿರರ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಪುಷ್ ಸ್ಟಾರ್ಟ್ ಬಟನ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಪ್ಯಾಡಲ್ ಶಿಫ್ಟರ್ ಜೊತೆಗೆ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ಸಹ ಇದೆ ಇಲ್ಲಿ. ಡ್ರೈವ್ ಮೋಡ್ಸ್ ಕೂಡ ಬರುತ್ತೆ. ಸೊ ಡ್ರೈವ್ ಮೋಡ್ಸ್ ಸಹ ಇದೆ ಇದರಲ್ಲಿ. ವೆಂಟಿಲೇಟೆಡ್ ಸೀಟ್ಸ್ ಇದೆ. ಮೇನ್ ಇಂಪಾರ್ಟೆಂಟ್ ಅದು ಇದೆ. ವೆಂಟಿಲೇಟೆಡ್ ಸೀಟ್ಸ್ ಸಹ ಇದೆ. ಸೊ ತುಂಬಾ ಒಳ್ಳೆ ಗಾಡಿ. ಅಂಡ್ ನೋಡ್ತಾ ಇರ್ಬೋದು ಜಸ್ಟ್ 61,715 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು ಗಾಡಿ. ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್, GT ಲೈನ್. ಸೊ ಇಷ್ಟು ತುಂಬಾ ಚೆನ್ನಾಗಿರೋ ಗಾಡಿಗಳನ್ನೆಲ್ಲ ನೀವು ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅಂತ ಸರ್ ಇದನ್ನೆಲ್ಲ? ಸರ್ ಅಂದ್ರೆ ನಂದು ಆಲ್ಮೋಸ್ಟ್ ನೀವು ಇನ್ಸ್ಟಾನು ಫಾಲೋ ಮಾಡ್ಬೋದು ಸರ್. ಆಲ್ಮೋಸ್ಟ್ ಒಂದು 55,000 ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಫೇಸ್ಬುಕ್ ಆಲ್ಮೋಸ್ಟ್ 25,000 ಇದ್ದಾರೆ. ಸೊ ನಮ್ದು ಹೆಂಗಂದ್ರೆ ಕಸ್ಟಮರ್ಸ್ ನಮ್ನ ನೋಡಿ, ನಮ್ ರಿವ್ಯೂಸ್ ನೋಡಿ ಅವರೇ ಬಂದು ಪರ್ಸನಲ್ ಆಗಿ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ ಬಿಡ್ತಾರೆ. ಸೊ ಹಾಗಾಗಿ ನಿಮ್ಗೆ ಥ್ರೂ ಡೈರೆಕ್ಟ್ ಕಸ್ಟಮರ್ ಇಂದಾನೆ ಬರ್ತಾರೆ. ಯಾವ್ದೇ ಮಧ್ಯದಲ್ಲಿ ಮೀಡಿಯೇಟರ್ಸ್ ಅಥವಾ ಬ್ರೋಕರ್ಸ್ ಇರಲ್ಲ. ತುಂಬಾ ಚೆನ್ನಾಗಿದೆ ಗಾಡಿ ನೋಡ್ತಾ ಇರ್ಬೋದು. ಯಾರಾದ್ರೂ ಕಿಯಾ ಸೆಲ್ಟೋಸ್ ಡೀಸೆಲ್ ಆಟೋಮೆಟಿಕ್ ನೋಡ್ತಾ ಇದ್ರಿ ಅಂದ್ರೆ ಇಲ್ಲಿ ನಿಮ್ಗೆ ಒಂದು ಒಳ್ಳೆ ಆಪ್ಷನ್ ಇದೆ ಸರ್. ಇದ್ರದ್ದು ಪ್ರೈಸ್ ಅಂತ ತಿಳಿಸ್ಬಿಡಿ ಸರ್. ಸರ್ ಇದು ಬಂದ್ಬಿಟ್ಟು ನಾವು 16,95,000 ಹೇಳ್ತಾ ಇದೀವಿ. ಸ್ಲೈಟ್ ನೆಗೋಷಿಯಬಲ್ ಸರ್. 16,95,000 ಸ್ಲೈಟ್ಲಿ ನೆಗೋಷಿಯಬಲ್. ಕಿಯಾ ಸೆಲ್ಟೋಸ್ ಟಾಪ್ ಆಫ್ ದ ಲೈನ್ GT ವೇರಿಯಂಟ್. ಓಕೆ, ನೋಡಿದ್ರಲ್ಲ. ಸೊ ಈಗ ಇದ್ರಲ್ಲಿ ಇನ್ನೊಂದು ಏನು ಅಂದ್ರೆ ಸನ್ರೂಫ್ ಇದೆ ಅಲ್ಲ ಸರ್? ಹೌದು. ಸೊ ಇದ್ರಲ್ಲಿ ಇನ್ನೊಂದು ಸನ್ರೂಫ್ ಸಹ ಇದೆ ಇದರಲ್ಲಿ. ಸೊ ಹಾಗೆ ಈ ಕಡೆ ಬಂದ್ರೆ ಇಲ್ಲೊಂದು ಆಡಿ ಕಾಣಿಸ್ತಾ ಇದೆ ಸರ್. ಯಾವ ಮಾಡೆಲ್ ಸರ್ ಇದು ಆಡಿ? ಸರ್ ಇದು ಬಂದು 2015 ಮಾಡೆಲ್ ಆಡಿ A3 ಕ್ಯಾಬ್ರಿಯೋಲೆ ಅಂದ್ರೆ ಕನ್ವರ್ಟಬಲ್ ವೆಹಿಕಲ್ ಇದು. ಸಿಂಗಲ್ ಓನರ್ ಗಾಡಿ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ರೆಕಾರ್ಡೆಡ್ 45,000 ಕಿಲೋಮೀಟರ್ಸ್ ಓಡಿದೆ. ಜಸ್ಟ್ 45,000 ಓಡಿದೆ. ಜಸ್ಟ್ 45. ಎಷ್ಟು ಕಮ್ಮಿ ಓಡಿದೆ ಗಾಡಿ. ಅಂಡ್ ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ಡ್ ಇದು. ಏನು ₹1 ಏನು ಕೆಲಸ ಇಲ್ಲ. ರೆಡಿ ಟು ಯೂಸ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಅಲ್ಲಿ ಇದೆ ಗಾಡಿ. ಏನು ಇದು ಮಾಡ್ಸಿಲ್ಲ. ಅಂಡ್ ಕನ್ವರ್ಟಬಲ್ ಇದೆ. ಇದು ನೋಡ್ತಾ ಇದ್ರಲ್ಲ, ಇದು ಕನ್ವರ್ಟಬಲ್ ಇದೆ. ಇದನ್ನ ತೋರಿಸ್ತೀರಿ ಈಗ ಸದ್ಯದಲ್ಲೇ. ಅಂಡ್ ಟೈರ್ಸ್ ಎಲ್ಲ ಕಂಪ್ಲೀಟ್ ಬ್ರ್ಯಾಂಡ್ ನ್ಯೂ ಮಿಶ್ಲಿನ್ ಟೈರ್ಸ್ ಇದೆ. ಅಂಡ್ ಮಿಶ್ಲಿನ್ ಯೋಕೋಮಾ ಅಲ್ಲ ಸರ್? ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಅಂಡ್ ಜಸ್ಟ್ 45,000 ಓಡಿದೆ ಸರ್. ಏನಿದೆ ಸರ್ ಇದರದ್ದು ಪ್ರೈಸ್? ಸರ್ ಇದು ಬಂದು ನಾವು 33,50,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಸರ್. 33,50,000 ಅದ್ರಲ್ಲಿ ನೆಗೋಷಿಯಬಲ್. ಸೊ ಆಡಿ A3 ಕನ್ವರ್ಟಬಲ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಜಸ್ಟ್ 45,000 ಡ್ರಿವನ್ ಗಾಡಿ. ತುಂಬಾ ಒಳ್ಳೆ ಮೇಂಟೈನ್ ಶೋರೂಮ್ ಸರ್ವಿಸ್ ಮತ್ತೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ಗಾಡಿಗೆ. ಅಂಡ್ ಯಾರಾದ್ರೂ ಒಳ್ಳೆ ಕನ್ವರ್ಟಬಲ್ ಅಂಡ್ ತುಂಬಾ ಕಮ್ಮಿ ಒಂದು ಫಾರ್ಚುನರ್ ಪ್ರೈಸ್ ಅಲ್ಲಿ ನೀವು ಏನಾದ್ರು ಆಡಿ ನೋಡ್ತಿದ್ರೆ ಕನ್ವರ್ಟಬಲ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ನೋಡೋದ್ರಲ್ಲ ವೀಕ್ಷಕರಿಗೆ, ನಿಮಗೆ ಎಷ್ಟೆಲ್ಲ ಕಾರ್ಸ್ ಅವೈಲೇಬಲ್ ಅಂತ ತೋರಿಸ್ತೆ. ಒಂದು ಸಿಡಾನಿಂದ ಹಿಡಿದು ಒಂದು ಪ್ರೀಮಿಯಂ ಕಾರ್ವರೆಗೂ ನಿಮಗೆ ಇಲ್ಲಿ ತೋರಿಸಿದ್ದೀನಿ ನಿಮಗೆ. ಸೊ ಅದ್ರ ಜೊತೆಗೆ ನನ್ನಿಂದ ಇಲ್ಲಿ ನೋಡ್ತಾ ಇರೋದು ಒಂದು ಆಡಿ A3 ಬಂದ್ಬಿಟ್ಟು. ಈ ಕಾರ್ನ ನಿಮಗೆ ಒಂದು ಪ್ರೀಮಿಯಂ SUV ಕಾರ್ ರೇಂಜಲ್ಲಿ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ನಿಮಗೆ ಇಲ್ಲಿ ಸನ್ರೂಫ್ ಸಹ ಅವೈಲೇಬಲ್ ಇದೆ. ಅಷ್ಟಲ್ದೇ ನಿಮಗೆ ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 33 lakhs ಅಂದರೆ ಸ್ಟಾರ್ಟ್ ಆಗ್ತಿದೆ ಪ್ರೈಸು. ಸೊ ನೀವೇನಾದರೂ ಒಂದು SUV ನೋಡ್ತಿದ್ರಿ ಅಂದರೆ ಆ ಪ್ರೈಸ್ಗೆ ನಿಮ್ಗೊಂದು ಪ್ರೀಮಿಯಂ ಆಡಿ ಸಿಗ್ತಾ ಇದೆ. ಅದು ವಿತ್ ಸ್ಪೋರ್ಟ್ಸ್ ವೇರಿಯಂಟು. ಸೊ ಇಷ್ಟಲ್ದೇ ನಿಮಗೆ ಮತ್ತಷ್ಟು ವೆರೈಟಿ ಕಾರ್ಸ್ಗಳನ್ನ ಮತ್ತು ಒಂದಷ್ಟು ಒಳ್ಳೆ ಪ್ರೈಸಲ್ಲಿ ನಿಮಗೆ ಒಳ್ಳೆ ಆಫರ್ ಜೊತೆಗೆ ನಿಮಗೆ ಗಾಡಿ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮಗೆ 1 year ಗ್ಯಾರಂಟಿ, ಇಂಜಿನ್ ಬಾಕ್ಸು ಮತ್ತು ಗೇರ್ ಬಾಕ್ಸ್ ವಾರಂಟಿ ಸಿಗ್ತಾ ಇದೆ ನಿಮಗೆ. ಸೊ ಮತ್ತಷ್ಟು ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕೆಳಗೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಫರ್ದರ್ ಡೀಟೇಲ್ಸ್ ಬೇಕಂದರೆ ಸರ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಅಷ್ಟಲ್ಲದ್ರ ಜೊತೆಗೆ ನಿಮಗೆ ಇಲ್ಲಿ ಕೊಡ್ತಿರೋ ಪ್ರೈಸ್ ಬಂದ್ಬಿಟ್ಟು ಕಾಂಪಿಟೇಟಿವ್ ಪ್ರೈಸು. ಯಾಕಂದರೆ ಎಲ್ಲ ಗಾಡಿಗಳು ಬಂದ್ಬಿಟ್ಟು ಇಲ್ಲಿ ನಿಮಗೆ ಕಾಂಪಿಟೇಟಿವ್ ಮಾರ್ಕೆಟ್ ಪ್ರೈಸ್ಗಿಂತ ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ ಸಿಗ್ತಾ ಇದೆ. ಆ್ಯಂಡ್ ಒಳ್ಳೆ ಕಂಡೀಷನ್ ಕಾರ್ಸು, ತುಂಬ ಕಮ್ಮಿ ಹೊಡಿರೋ ಕಾರ್ಸು. ಆ್ಯಂಡ್ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ. ಅಷ್ಟ್ರ ಜೊತೆಗೆ ನಿಮಗೆ ಏನಾದರೂ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ಸರ್ನ ಕಾಂಟ್ಯಾಕ್ಟ್ ಮಾಡೋದು ಮರಿಬೇಡಿ. ಅಷ್ಟು ಹೇಳ್ತಾ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.